ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಹಂಪಿ ಡೇ 3ಗೆ ಸ್ವಾಗತ. ಇವತ್ತು ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಂಪಿ ಕಿಷ್ಕಿಂಧ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನಿಶಾಂತ್ ಅವ್ರಿಗೆ ತುಂಬ ಇಷ್ಟ ಆಗಿರೋ ರೆಸ್ಟೋರೆಂಟ್ ಇದು. ನಿಶಾಂತ್ ಅವರೇ, ಸಾರಥಿ, ಇವತ್ತು ನೀವು ನಮ್ಮನ್ನು ಹಂಪಿ ಕಿಷ್ಕಿಂಧ ರೆಸ್ಟೋರೆಂಟ್ಗೆ ಮತ್ತೆ ಬ್ರೇಕ್ಫಾಸ್ಟಿಗೆ ಕರ್ಕೊಂಬಂದ್ರಿ. ನಿಮ್ಗೇನು ಚೆನ್ನಾಗಿ ಅನಿಸ್ತು ಇಲ್ಲಿ? ದೋಸೆ ತುಂಬ ಇಷ್ಟ ಆಯಿತು. ಟೇಸ್ಟ್ ಓಕೆ. ನಿನ್ನೆ ನಾವು ಇಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ವಲ್ಲ, ಅದನ್ನು ನೋಡಿ ಅಲ್ಲಿಗೆ ಬಂದಿರೋದ್ರಿಂದ ನಿಶಾಂತ್ ಅವ್ರಿಗೆ ದೋಸೆ ತುಂಬ ಇಷ್ಟ ಆಯಿತು ಅಂತ ಹಠ ಮಾಡಿ ನಾನು ಇನ್ನೊಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಹೇಳಿದೆ, ಆದರೆ ಬೇಡ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ, ಇನ್ನೊಂದು ಅಂಜನಾದ್ರಿ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ ಹೇಳಿದೆ ನಾನು ನಿನಗೆ. ಅದನ್ನು ಅವ್ರು ಬೇಡ ಅಂತ ಇಲ್ಲೇ ಬಂದಿದ್ದೀವಿ. ನೋಡೋಣ, ನಾಳೆ ನಾವು ಮೋಸ್ಟ್ಲಿ ಬೇರೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಟ್ರೈ ಮಾಡ್ಬೋದು. ಇವತ್ತು ಇಲ್ಲೇ ನಮ್ಮ ಬ್ರೇಕ್ಫಾಸ್ಟ್ ಆಗುತ್ತೆ. ಲೆಟ್ಸ್ ಗೋ, ಮಾಡೋಣ ಬನ್ನಿ. ಅವ್ರಿಗೆ ಕಾಯ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಕೊಡೋಕ್ಕೆ. ಮಾಡಿ. ಇವತ್ತು ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನಿಶಾಂತ್? ಅಲ್ಲ, ಅದೇನೋ ಹೇಳಿದ್ರಲ್ಲ ಟೆಂಪಲ್ ಅಂತ, ಕೋದಂಡರಾಮ ಟೆಂಪಲ್ಲು, ಅಂಜನಾದ್ರಿ ಹಿಲ್ಸು. ಇವತ್ತು ಕೋದಂಡರಾಮ ಟೆಂಪಲ್ಲು ಮತ್ತು ವಾಟರ್ಫಾಲು. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿ ಮಾಟಂಗ ಹಿಲ್ಲಿಗೆ ಬಂದಿದ್ದೀವಿ. ಹಂಪಿಲಿ ಅದೇ ದಾರಿಲೇ ಇದೆ ಲೋಟಸ್ ಮಹಲ್ಲು. ಅದೇ ದಾರಿಲಿ ನಿನ್ನೆ ನಾವು ಇದನ್ನು ಕವರ್ ಮಾಡೋಕ್ಕಾಗಿರಲಿಲ್ಲ, ಸಾಯಂಕಾಲ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಅಂತ. ಇಲ್ಲಿ ಬಂದು ಇಲ್ಲಿ ನೋಡಿಲ್ಲ, ಅಲ್ಲಿ ದೂರದಲ್ಲಿ ನಿಮಗೆ ನನಗೆ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸಿದೆಯಲ್ವ ಗೊತ್ತಿಲ್ಲ, ಫಾರಿನರ್ಸು ಎಲ್ಲ ಬಂದಿದ್ದಾರೆ. ಇಲ್ಲಿ ಒಳ್ಳೆ ಸ್ಪಾಟ್ ಇದ್ದಂಗಿದೆ. ಇಲ್ಲಿ ನೀವು ನೋಡ್ಬೋದಲ್ಲಿ ಅಷ್ಟು ದೂರದಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಗಾಡಿಗಳು ಪಾರ್ಕಿಂಗ್ ಆಗಿದೆ ಇಲ್ಲಿ. ಎಲ್ಲಿ ಅವರಿಬ್ಬರು ಫುಲ್ಲು ಜೋಶಲ್ಲಿ ಸಿಕ್ಕಾಪಟ್ಟೆ ಜೋಶಲ್ಲಿ ಹತ್ತಾ ಇದ್ದಾರೆ. ಅವನು ಕಾರ್ತಿಕ್ ಇನ್ಫಾರ್ಮೇಷನ್ ತೊಗೊತಾ ಇದ್ದಾನೆ ಅವರಿಂದ, ಹೆಂಗೋಗೋದು ಏನು ಮಾಡೋದು ಅದು ಇದು ಎಲ್ಲ. ನೈಸ್. ನಾವು ಹತ್ತೋಣ, ಹೆಂಗಿರುತ್ತೆ ನೋಡೋಣ. ಮಾಟುಂಗ ಹಿಲ್ಲು ನೋಡೋಣ ಹೆಂಗಿರುತ್ತೆ ಅಂತ ನೋಡಬೇಕು. ಕಾರ್ತಿಕ್ ಎಷ್ಟು ಸ್ಟೆಪ್ಸ್ ಇದೆಯಂತೆ? ಇನ್ಫಾರ್ಮೇಷನ್ ಸಿಗ್ತಿಲ್ಲ. ಎಲ್ಲ ಹಳೆ ಆರ್ಕಿಟೆಕ್ಚರು, ಹಳೆ ಇದು. ಇಲ್ಲಿ ವಿರೂಪಾಕ್ಷ ಟೆಂಪಲ್, ಈ ಕಡೆ ವಿಠ್ಠಲ ಟೆಂಪಲ್ಲು, ಅಚ್ಯುತರಾಯ ಟೆಂಪಲ್, ಮೂರಿದೆ. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ಗಳು ಹತ್ತಬೇಕು, ಹತ್ಕೊಂಡು ಅಲ್ಲಿಗೆ ಹೋಗಬೇಕಾಗಿದೆ. ಬನ್ನಿ ಹೋಗೋಣ. ಮಾಟುಂಗ ಹಿಲ್ಸ್. ಇಲ್ಲಿ ಮುಂದೆ ಹೋಗ್ತಾ ಮಾಟುಂಗ ಹಿಲ್ಸ್. ಇಲ್ಲಿ ಮೇಲ್ಗಡೆ ಯಾವುದೋ ಟೆಂಪಲ್ ಇದೆ ಅಂತ ಹೇಳಿದ್ರು. ಆ ಟೆಂಪಲ್ನ ಹುಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಇದೆಯಲ್ವಾ ನನಗೂ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಕ್ಲಿಯರ್ ಇಲ್ಲ. ನೋಡೋಣ ಎಲ್ಲಿದೆ ಅಂತ. ಇಲ್ಲಿ ಸುತ್ತಮುತ್ತ ಪ್ರದೇಶ ನೋಡ್ಬೋದು, ವಿಶಾಲವಾಗಿ. ಅಲ್ಲಿ ಫುಲ್ಲು ತೆಂಗಿನ ಮರಗಳಿದೆ. ಅದೇ ಅಲ್ಲೇ ವಿರೂಪಾಕ್ಷ ಟೆಂಪಲ್ಲು ದೂರದಿಂದ ಕಾಣಿಸುತ್ತೆ ನೋಡಿ, ಅದೇ ವಿರೂಪಾಕ್ಷ ಟೆಂಪಲ್ಲು. ಇಲ್ಲಿ ಕೋದಂಡರಾಮ ದೇವಸ್ಥಾನ ಇದೆ ಅಂತ ನಿಶಾಂತ್ ಅವ್ರು ಕರ್ಕೊಂಬಂದರು. ಎಲ್ಲಿ ಹೆಂಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಈ ಬೇರೆ ದಿವಸದಿಂದ ನಮ್ಮದನ್ನು ಬಂದಿದ್ದಾರೆ. ಹಾಂ ಸರ್, ಇಲ್ಲ ಬಸ್. ಬನ್ನಿ ಮುಂದೆ ಹೋಗೋಣ, ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಲೆಟ್ಸ್ ಗೋ. ಇಲ್ಲ ಏನು ಇದು ಬಿಟ್ಟು ಹತ್ತಾ ಇದ್ದೀವಿ. ಎಲ್ಲಿ ಕರ್ಕೊಂಡು ಹೋಗುತ್ತೆ ನೋಡಬೇಕು, ಗೊತ್ತಿಲ್ಲ. ಮಾಟುಂಗ ಹಿಲ್ಸ್ ಮೇಲೇನೋ ಕಾಣಿಸ್ತಾ ಇದೆ. ಅದನ್ನು ಹತ್ತಾ ಇದ್ದೀವೋ ಇಲ್ವೋ, ಏನು ಮಾಡ್ತಾಯಿದ್ದೀವಿ ಗೊತ್ತಿಲ್ಲ. ನೋಡೋಣ. ಬನ್ನಿ ಹೋಗ್ತಾ ಇರೋಣ. ಇಲ್ಲಿ
ಓಕೆ, ಒಂದು ಸ್ಪಾಟ್ ಸಿಕ್ತು. ನೋಡೋಣ, ಲೆಟ್ಸ್ ಗೋ. ಇಲ್ಲಿ ಕಲ್ಲುಗಳಿದೆ, ಎಲ್ಲ ಬೆಟ್ಟ ಗುಡ್ಗಳೇ ಇರೋದು. ದೇವಸ್ಥಾನ ಸಿಕ್ತು, ಬನ್ನಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬೋಣ ಬನ್ನಿ. ನಮ್ಮ ಹೋದ ವೀಡಿಯೋಸಲ್ಲಿ ನೀವು ನೋಡಿದಂಗೆ ಕೇದಾರ್ಕಂಠ ಟ್ರಕ್ ನೋಡಿರ್ತೀರ ನಮ್ಮ ಚಾನಲಿಂದ. ಅದಾದಮೇಲೆ ನಾವೆಲ್ಲೂ ಟ್ರಕ್ ಮಾಡಿಲ್ಲ, ಇದೇ ಥರನೇ ಸಣ್ಣ ಪುಟ್ಟದ್ದೇ ಹೋಗ್ತಾ ಇರೋದು. ಮುಂಬರೋ ದಿನಗಳಲ್ಲಿ ಆದಷ್ಟು ಟ್ರಕ್ಕಿಂಗ್ ಶುರು ಮಾಡೋಣ ಅಂತ ಇದ್ದೀವಿ, ಖಂಡಿತವಾಗ್ಲೂ ಮಾಡ್ತೀವಿ. ಬನ್ನಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮುಂದೆ ನಿರಂಜನವ್ರು ಯಾವುದೋ ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಾಟುಂಗ ಹಿಲ್ಸಲ್ಲಿರೋದು ಇದು. ಎಲ್ಲಿ ಹಾಂ ಹಾಂ ಆಲ್ರೆಡಿ ಇಷ್ಟು ಬಂದಿದ್ದೀವಿ. ಅಲ್ಲೇನಿಲ್ವಾ ಕೆಳಗಡೆ ದೇವಸ್ಥಾನ ಇದೆ, ಅದು ದೊಡ್ಡದಿದೆ. ಅದೇ ಮಾತಂಗೆ ಕೈ ಕಡೆ ಹೋಗೋಣ ನಾವು. ಹಾಂ ಅದೇ ಅದು ವಿರೂಪಾಕ್ಷ ಅಲ್ಲ, ವಿರೂಪಾಕ್ಷ ಆ ಸೈಡ್ ಎದುರುಗಡೆ ಇರೋದು. ವಿರೂಪಾಕ್ಷ ಎದುರುಗಡೆ ಇದು ಇದೆಯಲ್ಲ, ಇದೆಲ್ಲ ವಿರೂಪಾಕ್ಷ ಅಲ್ಲ, ಇದು ವಿರೂಪಾಕ್ಷ ಆ ಕಡೆ ಇರೋದು. ದೇವಸ್ಥಾನ ಕಾಣಿಸ್ತಾರೆ. ಆದರೆ ಗೈಡು 6 ತಿಂಗಳು ಹೊಡೆದಾಕಕ್ಕೆ ಬರೀ ಹೊಡೆದಾಕಕ್ಕೆ 6 ಮಂತ್ಸ್ ಚಿನ್ನ ಎತ್ಕೊಂಡು ಹೋಗಕ್ಕೆ. ಓಹೋ, 6 ತಿಂಗಳು ದಿನ ಚಿನ್ನ ಎತ್ಕೊಂಡು ಹೋಗಕ್ಕೆ ಎಷ್ಟು ಚಿನ್ನ ಇರಬೇಕಾಗಿತ್ತು ಇಲ್ಲಿ. ಎಲ್ಲ ನಮ್ಮ ದೇಶದ ಸಂಪತ್ತನ್ನ ಎಲ್ಲ ಲೂಟಿ ಮಾಡಿಬಿಟ್ಟಿದ್ದಾರೆ. ಇಂಥ ಶ್ರೀಮಂತ ದೇಶ ಆಗಬೇಕಾಗಿತ್ತು ನಮ್ಮದು. ಒಂದು ಲೆವೆಲ್ ಬೆಟ್ರು, ಯಾಕೆ ಗೊತ್ತಾ? ಹಾಂ, ಇಲ್ಲೇ ಉಳ್ಕೊಂಡ್ರು. ಹೌದು, ಅವ್ರದ್ದು ಏನು ಆಸ್ತಿ ಇದ್ದಿದ್ದು ಇಲ್ಲೇ ಉಳಿತು. ಹೌದು. ಬ್ರಿಟಿಷ್ ಅವರೆಲ್ಲ ತೊಗೊಂಡು ಹೋದ್ರು. ಹೌದು, ಕೊಹಿನೂರು ಡೈಮಂಡು ನಮ್ಮದೇ, ಉಳ್ಕೊಂಡ್ರು. ಅದನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾರಿದ್ರು ಏನು ಮಾಡೋಕ್ಕಾಗಲ್ಲ. ಬನ್ನಿ, ಕೆಳಗಡೆ ಯಾವ ದೇವಸ್ಥಾನ ಇದೆ ಅಂದಿದ್ದು? ಕೆಳಗಡೆ ಕೋದಂಡರಾಮ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ, ಕೆಳಗಡೆ ಇಳಿತಾ ಇದ್ದೀವಿ. ನೆಕ್ಸ್ಟು ಕೋದಂಡರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಲ್ಲಿ ಒಂದು ಈ ಹಂಪಿಗೆ ಬಂದು ಈ ಹಿಸ್ಟಾರಿಕಲ್ ಪ್ಲೇಸಸ್ ನೋಡಿ ಒಂದು ಹೇಳಬೇಕಂತ ಮನ್ಸಿಗೆ ಬಂದಿದ್ದು ಅಂದರೆ, ನಮ್ಮ ರಾಷ್ಟ್ರದಲ್ಲಿರೋ ಎಷ್ಟೋ ಸಂಪತ್ತನ್ನ ಬೇರೆ ಕಡೆಯಿಂದ ಅವ್ರು ಬಂದು ಚೆನ್ನಾಗಿ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಹಂಪಿಗೆ ಬಂದರೆ ನೋಡ್ಬೋದು, ಸಿಕ್ಕಾಪಟ್ಟೆ ಎಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಹಿಸ್ಟಾರಿಕಲ್ ಪ್ಲೇಸಸ್ಗಳು ಅದು ಎಲ್ಲ ನಾಶ ಆಗೋಗಿದೆ ಇಲ್ಲಿ. ಹೆಂಗೆ ಮಾತೇ ಇಲ್ಲ. ಯಾಕಂದರೆ ಇದು ನಾವು ಇದು ಯಾರಿಂದಾಗಿದ್ದು ಏನಿಂದಾಗಿದ್ದು ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗತ್ತೆ. ಆದರೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಮತ್ತು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಆದರೆ ತುಂಬ ಬೇಜಾರಾಗುತ್ತೆ, ತುಂಬ ಬೇಜಾರು ಸಂಗತಿ ಇಲ್ಲಿಗೆ ಬಂದರೆ. ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯಗಳು ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿತ್ತು. ಈ ಹಂಪಿಗೆ ಬಂದರೆ ಅವರು ಹೇಳೋ ಗೈಡ್, ನೀವು ಅಲ್ಲೇ ಮುಂಚೆ ಲಾಸ್ಟ್ ವೀಡಿಯೋಲ್ಲಿ ನೋಡಿರ್ತೀರ ಗೈಡ್ ಹೇಳಿದ್ದೆಲ್ಲ. ಆದರೆ ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಎಲ್ಲ ಬರ್ಡ್ ಭೂಮಿ ಆಗಿದೆ. ಇದೇ ನಿಜವಾದ ಸಂಗತಿ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ನೆಕ್ಸ್ಟ್ ಟೆಂಪಲ್ ಹೋಗೋಣ. ಹಿಂಗೆ ಇಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಬಸವಣ್ಣ ಮೂರ್ತಿ ಇದೆ, ದೊಡ್ಡ ಕಲ್ಲು ಬಸವಣ್ಣ ಮೂರ್ತಿ ಇದೆ ಇಲ್ಲಿ. ಕೋದಂಡರಾಮ ಟೆಂಪಲ್ಲು ಇದೇ ದಾರಿಲಿ ಹೋಗ್ತಾ ಇದ್ದೀವಿ. ಈ ಒಳಗಿಂದ ದಾರಿಲಿ ಹೋಗಬೇಕು ನೀವು. ಕೋದಂಡರಾಮ ಟೆಂಪಲ್ ಇದೆ, ಓಡ್ತಾ ಇದ್ದೀವಿ. ಕ್ಲೋಸ್ ಆಗುತ್ತೆ ಅಂತ ಕಾರ್ತಿಕ್ ಓಡ್ತಾ ಇದ್ದಾರೆ ಲಿಟ್ರಲಿ. ಕಮಾನ್ ಕಾರ್ತಿಕ್, ಯೇ ನಿಧಾನ ಫ್ರೆಂಡ್ಸ್, ನಿಧಾನ ಫ್ರೆಂಡ್ಸ್.
ಇಲ್ಲೇ ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಇದ್ದೀವಿ ಅನಿಸುತ್ತೆ. ಬನ್ನಿ ಹೋಗೋಣ, ಲೆಟ್ಸ್ಕೋ. ಓ ಇಲ್ಲೆಲ್ಲ ಕಲ್ಲು ಕಟ್ಟಿದ್ದಾರೆ ಅಂದರೆ ಇಲ್ಲಿ ನೀವನ್ನ ಮನಸ್ಸಲ್ಲಿ ಒಳ್ಳೇದು ಅಂದ್ಕೊಂಡು ನೀವು ಕಲ್ಲು ಕನ್ಸ್ಟ್ರಕ್ಟ್ ಮಾಡಿದ್ರೆ ಒಳ್ಳೆ ಮನೆ ಕಟ್ತೀರಾ ಅಂತ ಒಂದು ನಂಬಿಕೆ. ಇಲ್ಲಿ ಬಂದಾಗ ಒಳ್ಳೆ ನಿಮಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ಇಲ್ಲಿ ಬಂದು ಒಳ್ಳೆ ಮನಸ್ಸಿಂದ ಕಲ್ಲು ಕಟ್ಟಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಮನೆ ಕಟ್ತೀರ. ಮತ್ತು ಇಲ್ಲಿ ಈ ದೇವಸ್ಥಾನದ ನದಿ ದಂಡೆ ಹತ್ರನೇ ಒಳ್ಳೆ ಇದು ತುಂಗಭದ್ರಾ ನದಿ ಹರಿತಾ ಇದೆ. ಇಲ್ಲಿ ತುಂಗಭದ್ರಾ ನದಿ ಹರಿತಾ ಇದೆ. ನೀವು ನೋಡ್ತಾ ಇರೋಂಗೆ ಒಳ್ಳೆ ಸ್ಪಾಟು. ನಿಜ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಫಾರಿನರ್ ಅಜ್ಜ ಪಾಪ ಕಷ್ಟಪಟ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ ದೇಶ ಅಂದರೆ ಕಷ್ಟಪಟ್ಟು ಇಷ್ಟಪಟ್ಟು ಖಂಡಿತವಾಗ್ಲೂ ನಮ್ಮ ಜನ ಬರ್ತಾರೆ. ಇಲ್ಲಿ ಹಾಕಿದ್ದಾರೆ ಈ ಟೆಂಪಲ್ ಸ್ಪೆಷಾಲಿಟಿ ಏನು ಅಂತ ತೋರಿಸಿದ್ದಾರೆ. ಬನ್ನಿ ನೋಡೋಣ. ಓಕೆ, ಕಂಪಭೂಪ ಮಾರ್ಗ, ಇದಕ್ಕೆ ಕಂಪಭೂಪ ಮಾರ್ಗ ಅಂತ ಹೇಳ್ತಾರೆ. ಹಾಂ ತುಂಗಭದ್ರಾ, ನಾನು ಆವಾಗಲೇ ಹೇಳ್ದಂಗೆ ಇದು ತುಂಗಭದ್ರಾ ನದಿ ತೀರಕ್ಕೆ ಸೇರುತ್ತೆ. ಇದು ನದಿ ಹತ್ರ ದೇವಸ್ಥಾನ. ಎಂಥ ವಿಶಾಲವಾದ ಜಾಗ, ಮಾತೇ ಬರ್ತಾ ಇಲ್ಲ, ಅಷ್ಟು ವಿಶಾಲವಾಗಿದೆ ಈ ಜಾಗ. ಅಲ್ಲಿಗೆ ಹೋಗೋಣ ಬನ್ನಿ. ಏನೋ ಮಾಡ್ತಾ ಇದಾರಲ್ಲ. No, coconut oil they ferment. Only water is dry. ಇಲ್ಲಿ ಏನೋ ಸಿಗತ್ತೆ ಇಲ್ಲಿ ನೋಡಿ, ಬಂದಾಗ ಶಾಪಿಂಗ್ ಮಾಡ್ಕೊಳ್ಳಿ. ಬನ್ನಿ. ಸರ್ ದೇವಸ್ಥಾನ ಏನೋ ಇಷ್ಟು ದೂರ ಇದೆ? ಇಲ್ಲ ಓಕೆ ಥ್ಯಾಂಕ್ ಯು. ಇಲ್ಲಿ ದೇವಸ್ಥಾನ ಇಷ್ಟು ದೂರ ಇದೆ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ್ರು. ಓಕೆ, ನಮ್ಗೆ ದೇವಸ್ಥಾನದ ಗುಹೆ ಸಿಕ್ಕಿದೆ. ಬನ್ನಿ ಹೋಗೋಣ. ಒಳಗಡೆ ಹೋಗ್ತಾ ಇದೀವಿ. ಇಲ್ಲಿ ಗುಹೆ ಹತ್ರ ಇದು ನಿಮ್ಗೆ ಸುಸ್ತಾಕಿದ್ರೆ ಸೌತೆಕಾಯಿಗಳೆಲ್ಲ ತೊಗೋಬೋದು, ನೀವು ತಿನ್ಬೋದು ಅಂತ. ಇಲ್ಲಿ ಚಪ್ಪಲಿ ಅಲೋಡ್ ಇದೆಯಾ ಕಾರ್ತಿಕ್? ಎಲ್ಲ ಹಾಕೊಂಡು ಹೋಗ್ತಾ ಇದ್ರಲ್ಲ. ಸ್ಪಾಟ್. ಓ ಇಲ್ಲೇ ಕೋರಕಲ್ ರೈಡು ಇದೆ, ಮುಗಿಸ್ಕೋಬೋದಾ ಇಲ್ಲೇ ನಾವು? ಕೇಳಿ ನೋಡೋಣ. ಓ ಮಾಟುಂಗ ಹಿಲ್ಸ್ ಹತ್ರ ಇರೋ ಕೋರಕಲ್ ರೈಡ್ ಇದೆ. ಸೂಪರ್. ಬನ್ನಿ ಟೆಂಪಲ್ ಹತ್ರ ಹೋಗೋಣ, ದರ್ಶನ ಮಾಡೋಣ. ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ನೆಕ್ಸ್ಟ್ ಸದ್ಯಕ್ಕೆ ಹೋಗೋಣ ಬನ್ನಿ. ಮತ್ತು ಇಲ್ಲೇ ಮಾಟುಂಗ ಹಿಲ್ ಹತ್ರನೇ ಇಲ್ಲೂ ಒಂದು ಕೋರಕಲ್ ರೈಡ್ ಇದೆ. ಇದು ಬೆಟ್ಟ ಗುಡ್ಡ ಮಧ್ಯದಲ್ಲಿ ಹೋಗುತ್ತೆ. ನಾವು ಮೋಸ್ಟ್ಲಿ ಇಲ್ಲಿ ಹೋಗ್ತೀವ ಅಥವಾ ವಾಟರ್ಫಾಲ್ ಹತ್ರ ಹೋಗ್ತೀವ ಇನ್ನೂ ಗೊತ್ತಿಲ್ಲ. ಫಸ್ಟು ದರ್ಶನ ಮಾಡ್ಕೊಂಬಂದು ಆಮೇಲೆ ಇನ್ನೂ ಡಿಸೈಡ್ ಮಾಡಬೇಕು. ಬನ್ನಿ ಫಸ್ಟು ಹೋಗಿ ಇಲ್ಲೇ ನಾನು ಕ್ಯಾಮ್ರಾ ಸ್ಟಾಪ್ ಮಾಡ್ತೀನಿ ಒಂಚೂರು ಮುಂದೆ ಹೋದ್ಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ ಹೋಗ್ತಾ ಇರೋಣ. ಇಲ್ಲಿ ಎಲ್ಲಿ ಚಪ್ಪಲಿ ಬಿಡೋ ಅಂತ ಇಲ್ಲಿ ಚಪ್ಪಲಿ ಬಿಟ್ಟು ನಾವು ಮುಂದೆ ಹೋಗಬೇಕು. ಪಾದರಕ್ಷೆಗಳನ್ನು ಬಿಡುವ ಸ್ಥಳ ಆ್ಯಕ್ಚುಲಿ ಅಲ್ಲಿದೆ. ನಾವು ಅದನ್ನು ಫಾಲೋ ಮಾಡೋಣ, ರೂಲ್ಸ್ ಫಾಲೋ ಮಾಡೋಣ. ಯಾವತ್ತು ಅವರಲ್ಲಿ ಬಿಡಿ ಅಂದ್ಯಾರೆ ಅಂದರೆ ಅಲ್ಲಿ ಬಿಡಬೇಕು. ನಾವೇ ಎಲ್ಲೆಲ್ಲೋ ಡಿಸೈಡ್ ಮಾಡಿಕೊಂಡು ನಾವೇ ಎಲ್ಲೂ ರೂಲ್ಸ್ ಮಾಡ್ಕೋಬಾರ್ದು. ದೇವಸ್ಥಾನ ಇಲ್ಲೋಗಿ ದರ್ಶನ ಪಡೆಯೋಣ. ಲೆಟ್ಸ್ ಗೋ.
ಇಲ್ಲೇ ಅಷ್ಟೇ ಇರೋದು ಅದು. ಕೋದಂಡರಾಮ ಸ್ವಾಮಿ ದೇವಸ್ಥಾನ ದರ್ಶನ ಆಯಿತು. ದರ್ಶನ ಆಗಿ ಇವಾಗ ಇನ್ನೊಂದು ದೇವಸ್ಥಾನ ಯಂತ್ರೋದ್ಧಾರಕ ಅಂತ ಹೇಳ್ತಾ ಇದ್ದಾರೆ, ಅದು ಹಗ್ಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಅಷ್ಟೇ ಮುಂದೆ, ಇಲ್ಲೇ ಮುಂದೆ ಬಾಯ್ ಸೂರ್ಯನಾರಾಯಣ ದೇವಸ್ಥಾನ ಹೋಗೋಣ ಬನ್ನಿ. ಇಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಇದೆ. ಹಂಪಿ ಅಂತ ಬಂದರೆ ತುಂಬ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಇಲ್ಲಿ ಆ ಕಡೆ ನದಿ ದಂಡ, ಆ ಕಡೆ ನದಿ ಇದೆ, ಇಲ್ಲಿ ದೇವಸ್ಥಾನ, ಎಂಥ ಅದ್ಭುತವಾದ ಜಾಗ. ಇಲ್ಲಿ ಬಂದಾಗ ಮಾಟುಂಗ ಹಿಲ್ಸ್ ಹತ್ರ ಬಂದಾಗ ಇಲ್ಲೆಲ್ಲ ಬಂದು ನೋಡಿ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಹೋಗೋಣ ಬನ್ನಿ, ಯಂತ್ರೋದ್ಧಾರಕ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಬರೋಣ ಬನ್ನಿ ಹೋಗೋಣ. ಒಳಗಡೆ ನಾವು ಕ್ಯಾಮ್ರಾ ತೊಗೊಂಡು ಹೋಗಂಗಿಲ್ಲ, ಯಾವುದೇ ದೇವಸ್ಥಾನದಲ್ಲಾಗಲಿ ಕ್ಯಾಮ್ರಾ ಅಲೋ ಮಾಡೋದಿಲ್ಲ. ಅದು ತೊಗೊಂಡು ಹೋಗೋದು ದೇವ್ರ ದರ್ಶನ ಪಡ್ಕೊಂಡು ನೆಮ್ಮದಿಯಿಂದ ಹೊರಗಡೆ ಬರಬೇಕಾಗತ್ತೆ. ಅದು ಒಳ್ಳೆ ಇದೀವಿ ನಾವು ಇವಾಗ ಇಲ್ಲಿ. ಈ ಆಂಜನೇಯ ಸ್ವಾಮಿ ಯಂತ್ರೋದ್ಧಾರಕ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ನೀವೀಗ ನೋಡಬೇಕಾದ್ರೆ ಇಲ್ಲಿ ದೇವಸ್ಥಾನದ ಹೊರಗಡೆ ಬಂದಿದ ತಕ್ಷಣ ಎಂಥ ಒಳ್ಳೆ ಸೀನಿಕ್ ಸ್ಪಾಟ್ ಇದು ಅಂದರೆ ಲೈಟ್ ಕಂಬ ಅಡ್ಡ ಇದೆ, ಅದೊಂದು ಬಿಟ್ಬಿಡಿ. ಅಂದರೆ ಅದು ಬಿಟ್ಟರೆ ಅದನ್ನ ಆಚೆ ಆ ಕಡೆ ಈ ಕಡೆ ನೀವು ನೋಡಿದ್ರೆ ಒಳ್ಳೆ ನದಿ ಎಷ್ಟು ದೂರ ಹೋಗುತ್ತೆ, ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಕಾಣಿಸುತ್ತೆ ಇಲ್ಲಿಂದ. ಮತ್ತು ಇಲ್ಲಿ ತೆಪ್ಪದಲ್ಲಿ ಕೋರಕ್ಕಲ್ ರೈಡ್ ಅಂತ ಏನಂತೀವಿ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದಾನೇ ಕರ್ಕೊಂಡು ಹೋಗ್ತಾರೆ. ನೋಡೋಣ ನಾವು ಇಲ್ಲಿಂದ ಹೋಗ್ತೀವೋ ಅಥವಾ ಬೇರೆ ಕಡೆಯಿಂದ ಹೋಗ್ತೀವೋ ಗೊತ್ತಿಲ್ಲ, ಆದರೆ ಆದಷ್ಟು ಇಲ್ಲೇ ಮುಗಿಸ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನೋಡಿ ಅವ್ರನ್ನೆಲ್ಲ ಕೇಳ್ತೀನಿ, ಆದರೆ ಇಲ್ಲಿಂದಾನೇ ಕೋರಕ್ಕಲ್ ರೈಡ್ಗೆ ಕರ್ಕೊಂಡು ಹೋಗ್ತಾರೆ. ಹೋಗಿ ಬರೋಣ, ಚೆನ್ನಾಗಿರುತ್ತೆ ಬನ್ನಿ. ಇವಾಗ ತಾನೇ ಜಸ್ಟು ನಿಶಾಂತ್ ಅವ್ರು ಹೇಳಿದ್ರು ಇಲ್ಲಿ ಶ್ರೀನಿವಾಸ ದೇವಸ್ಥಾನ ಇದೆ ಅಂತ. ಬಾಸ್ ವೆಂಕಿ ಅವ್ರನ್ನ ನೋಡ್ಕೊಂಬರೋಣ ಬನ್ನಿ. ಶ್ರೀನಿವಾಸ ದೇವ್ರ ದೇವಸ್ಥಾನ ಇದೆ ಅಂತ ಹೇಳಿದ್ರಿಲ್ಲ. ಇಲ್ಲೂ ನೋಡಿ ಎಲ್ಲರೂ ಒಳ್ಳೆ ಮನಸ್ಸಿಂದ ಆಸೆ ಪಟ್ಟು ಮನೆ ಕಟ್ಟಬೇಕು ಅಂತ ಇಲ್ಲಿ ಎಲ್ಲರೂ ಅವರು ಮನೆ ಕಟ್ಕೊಂಡು ಅಲ್ಲಿ ಎಲ್ಲ ಒಳ್ಳೆ ಮನಸ್ಸು ಇಟ್ಕೊಂಡು ಬನ್ನಿ ದೇವಸ್ಥಾನಕ್ಕೆ. 4 ಜನಕ್ಕಾದಷ್ಟು ನಿಮ್ಮ ಕೈಲಾದಷ್ಟು ಒಳ್ಳೇದು ಮಾಡಿ. ಎಲ್ಲರಿಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ, ಎಲ್ಲ ಚೆನ್ನಾಗಿರುತ್ತೆ. ದರ್ಶನ ಮಾಡ್ಕೊಂಡು ಇಲ್ಲಿ ದೇವಸ್ಥಾನದಿಂದ ಇವಾಗ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ನಿಶಾಂತ್ ಅವ್ರು ಹೇಳಿದ್ರು ಇಲ್ಲೇ ಕೋರಕ್ಕಲ್ ರೈಡ್ ಮಾಡ್ಬಿಡೋಣ ಅಂತ. ಅಲ್ಲಿ ಹಂಪಿ ವಾಟರ್ ಫಾಲ್ಸಲ್ಲೂ ಇದೆ ಅಂತ ಹೇಳ್ತಾರೆ ಕೋರಕ್ಕಲ್ ರೈಡ್, ಆದರೆ ಇದು ತುಂಬ ಚೆನ್ನಾಗಿದೆ. ಬನ್ನಿ ಹೋಗಿ ನೋಡೋಣ ಹೆಂಗಿರುತ್ತೆ ಈ ಕೋರಕ್ಕಲ್ ರೈಡ್ ಅಂತ. ಬನ್ನಿ ಲೆಟ್ಸ್ ಗೋ. ಹೋಗಿ ಬರೋಣ. ಎಷ್ಟು ದೂರ ಕರ್ಕೊಂಡು ಹೋಗ್ತಾರೆ, ಹೋಗಿ ಕೇಳಿಕೊಂಡು ನೋಡಿಕೊಂಡು ಬರೋಣ ಬನ್ನಿ ಹೋಗೋಣ. ಈ ನಿಮಗೆ ಕಾಣ್ತಾ ಇರೋ ದೂರದ ಬೆಟ್ಟದಿಂದ ಆ ಕಡೆ ಹನುಮಂತನ ಪಾದ ಇದೆ. ಆ ಪಾದದ ಸ್ಪೆಷಾಲಿಟಿ ಏನಂದರೆ ಹನುಮಂತ ಅಲ್ಲಿಂದಾನೇ ಲಂಕಾಗೆ ಹೋಗೋಕ್ಕೆ ಶುರು ಮಾಡಿದ್ದು ಅಂತ ಒಂದು ನಂಬಿಕೆ ಇದೆ. ಆದರೆ ಅಲ್ಲಿ ಹೋಗಬೇಕು ಅಂದರೆ ಇವಾಗ ತಾನೇ ಒಬ್ಬರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಅಷ್ಟು ಈಸಿಯಾಗಿ ನಮಗೆ ಸಿಗಲ್ವಂತೆ. ಅಲ್ಲಿ ನಾನು ನಿಮ್ಗೆ ಆ ಫೋಟೋ ಹಾಕಿರ್ತೀನಿ ಈ ವಿಡಿಯೋ ತಕ್ಷಣ ನೋಡಿ. ಅದು ನಮಗೆ ಸಿಗಬೇಕು ಅಂದರೆ ನಾವು ಈ ದೂರದಲ್ಲಿರೋ ಇಲ್ಲಿ ಕಾಣಿಸ್ತಿರೋ ಬೆಟ್ಟ ಗುಡ್ಡಗಳೆಲ್ಲ ದಾಟಿ ಹತ್ತಿ ಯಾವುದೋ ಒಂದು ಮೂಲೆಯಲ್ಲಿ ಅದು ಸಿಗತ್ತಂತೆ. ಅಲ್ಲಿ ನೀವು ಇಲ್ಲಿ ಬಂದಾಗ ನಿಮ್ಗಷ್ಟು ನಾವಲ್ಲಿ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಮಗಷ್ಟು ಟೈಮ್ ಇಲ್ಲ. ನಾವು ಅರ್ಲಿ ಮಾರ್ನಿಂಗ್ ಶುರು ಮಾಡಬೇಕು ಇದಕ್ಕೆ. ಸೊ ಅಲ್ಲಿ ಅರ್ಲಿ ಮಾರ್ನಿಂಗ್ ಶುರು ಮಾಡಿದ್ದಿದ್ರೆ ಆಗಿರೋದು, ಆದರೆ ನಾವು ತುಂಬ ಲೇಟ್ ಆಗಿರೋ ಕಾರಣದಿಂದ ನಾವು ಹೋಗೋಕ್ಕಾಗಿಲ್ಲ. ನಿಮ್ಗೆ ಯಾವಾಗನ ಈ ಕಡೆ ಬಂದಾಗ ಅಲ್ಲಿಗೆ ಆದರೆ ಹೋಗಿ ಬನ್ನಿ, ಟ್ರಕ್ಕಿಂಗ್ ಮಾಡಿಕೊಂಡು ನೋಡಿಕೊಂಡು ಬರ್ಬೋದು. ನಾವಿವಾಗ ಕೋರಕ್ಕಲ್ ರೈಡ್ಗೆ ಹೋಗ್ತಾಯಿದ್ದೀವಿ. ಬನ್ನಿ ಟುವರ್ಡ್ಸ್ ಕೋರಕ್ಕಲ್ ರೈಡ್ ಹೋಗೋಣ. ಲೆಟ್ಸ್ ಗೋ. ಈ ಯಂತ್ರೋದ್ಧಾರಕ ಪ್ರಸನ್ನ ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಈ ನದಿ ಈ ದಡದಿಂದನೇ ಕೋರಕ್ಕಲ್ ರೈಡ್ಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಚೆನ್ನಾಗಿ ಫೋಟೋಗೋಸ್ಕರ ನೋಡಿ ಎಲ್ಲರೂ ಸೈಡ್ಗೆ ಹಾಕ್ತಾರೆ. ಇದೇ ಎಕ್ಸಾಂಪಲ್ಲು.
ಇಲ್ಲಿಂದಾನೆ ಕೋರಕಲ್ ರೈಡಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಕೋರಕಲ್ ರೈಡಿಗೆ ಹೋಗೋದಾ ಬೇಡವಾ ಅಂತ ಇನ್ನೂ ಡಿಸಿಷನಲ್ಲಿದ್ದೀವಿ. ಒಬ್ಬರಿಗೆ 500 ರೂಪಾಯಿ ಕೇಳ್ತಾ ಇದ್ದಾರೆ ಕೋರಕಲ್ ರೈಡ್ಗೆ. ಇಲ್ಲಿಂದ ಹೋಗಿ ಅಲ್ಲೊಂದು ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ ತೋರಿಸ್ಕೊಂಡು ಹಿಂಗೆ ವಾಪಸ್ ಕರ್ಕೊಂಡು ಬರ್ತಾರಂತೆ. ಆದಷ್ಟು ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ. ಅಲ್ಲಿ ಹೋಗೋ ಪ್ರಯತ್ನ, ಕೋರಕಲ್ ರೈಡ್ ಮುಗಿಸ್ಕೊಂಡು ಬರೋ ಪ್ರಯತ್ನನೇ ಮಾಡ್ತೀವಿ. ನೋಡೋಣ, ಇವ್ರ ಹತ್ರ ಮಾತಾಡಿ ನೋಡೋಣ. ಕೋರಕಲ್ ರೈಡ್ ಅವೈಟ್ಸ್. ಇಲ್ಲಿ ಬ್ಯಾಲೆನ್ಸ್ ಆಗೋ ಥರ ಕೂತ್ಕೋಬೇಕಾಗಿ ವಿನಂತಿ. ಓಕೆ, ಇಲ್ಲಿ ಅದು ಅಂತೂ ಇಂತೂ ಕೋರಕಲ್ ರೈಡ್ಗೆ ನಾನು ಕನ್ವಿನ್ಸ್ ಮಾಡಿ ಎಲ್ಲಿಗೆ ಹೋಗ್ಬೇಕು ನಾನು ಸರ್? ಮಧ್ಯದಲ್ಲಿ ಸ್ಲಿಪ್ಪರ್ ಬಿಡಿ, ನೀವು ಆ ಕಡೆ ಸರಿ, ನೀವು ಒಂದು ಸ್ವಲ್ಪ ಕಡೆ ಸರಿ. ನೋ ಪ್ರಾಬ್ಲಮ್. ಸಾಕಾ? ಸ್ವಲ್ಪ ಸಣ್ಣ ಆಗ್ಬೇಕು ನೀನು. ಸರ್ ಏನು ಮುಳುಗಿಲ್ಲ ಸರ್. ಸೊ ವಿಡಿಯೋ ರೀಟೇಕ್ ಸ್ಟಾರ್ಟ್. ಓಕೆ, ಹಂಗೂ ಹಿಂಗೂ ಕನ್ವಿನ್ಸ್ ಆಗಿ ನಮ್ಮ ನಿಶಾಂತು, ನಿರಂಜನ್ ಮತ್ತು ನಾನು ಎಲ್ಲರಿಗೂ ನಾನು ಕನ್ವಿನ್ಸ್ ಮಾಡಿ ಕರ್ಕೊಂಬಂದಿದ್ದೀನಿ ಕೋರಕಲ್ ರೈಡ್ಗೆ. ನಮ್ಮ ಕಾರ್ತಿಕ್ ಅವ್ರು ಯಾಕೋ ಬರೋಲ್ಲ, ನನಗೆ ಮೂಡಿಲ್ಲ ಅಂತ ದೂರದಲ್ಲಿ ಕೂತ್ಬಿಟ್ಟಿದ್ದಾರೆ. ನೀವೊಂದು ಸ್ವಲ್ಪ ಹಾಂ ಸರ್, ಈ ಸೈಡ್ ಬರಬೇಕಾ? ಓಕೆ ಸರ್, ಇದೆ ಹಂಪಿ ಕೋರಕಲ್ ರೈಡ್. ನೀವೆಲ್ಲ ಕಡೆ ವಿಡಿಯೋಸು ಅದು ಇದು ನೋಡಿರ್ತೀರ, ಟಾಪ್ ಆ್ಯಂಗಲಿಂದ ನೋಡಿರ್ತೀರ. ಆದರೆ ನಾವು ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದೇ ನಮ್ಮ ಚಾನಲ್ ಮಹತ್ವ. ಸರ್, ನನಗಿಂತ ದೊಡ್ಡ ದೊಡ್ಡ ಆನೆಗಳು ಬರುತ್ತಲ್ವಾ ಸರ್? ನನ್ನ ಚಿಕ್ಕ ಆನೆ ಅಲ್ವಾ ಸರ್? ನಾನು ಮರಿ ಆನೆ ಅಲ್ವಾ? ಹಾಂ, ಇವರು ತುಂಬ ಈ ನಿರಂಜನ್ ಅವ್ರು ಬರೀ ಬಾಡಿ ಶೇವಿಂಗು. ಅವ್ರು ನೋಡೋಕೆ ಸ್ಕೆಲಿಟನ್ ಥರ ಇದ್ರೂ ಬೇರೆಯವ್ರಿಗೆ ಅದು ಇದು ಹೇಳ್ತಾ ಇರ್ತಾರೆ. ಪಾಪ ಇವ್ರು ತುಂಬ ಒಳ್ಳೆಯವರು. ಇವ್ರೇನು ಮಾಡ್ತಾರೆ ಅಂದರೆ ಬರೀ ಇನ್ನೊಬ್ರಿಗೆ ಬೈತಾ ಇರ್ತಾರೆ ಅಷ್ಟೇ, ಬಿಟ್ಟರೆ ಪಾಪ ಇವ್ರೇನು ಬಾಡಿ ಶೇವಿಂಗ್ ಮಾಡಲ್ಲ. ಒಳ್ಳೆಯವ್ರು ಇವ್ರು ಇದಾರಲ್ಲ, ದಿ ವರ್ಸ್ಟ್ ಬಾಡಿ ಶೇವಿಂಗ್ ಬೈಯೋದು ಎಲ್ಲ ಮಾಡ್ತಾರೆ ಅವರು. ಇದೇ ನಮ್ಮ ಹಂಪಿ ಕೋರಕಲ್ ರೈಡ್. ಜಾಸ್ತಿ ಬಗ್ಬೇಡ. ಇದು ಅಲ್ಲಿ ಓಕೆ ಸರ್, ಓಕೆ ಓಕೆ, ಇದೆಲ್ಲ ಕಾಣಿಸುತ್ತೆ, ನೀವು ನೋಡ್ಬೋದು. 30 ನಿಮಿಷ ಬೇಕು ನಮಗೆ. ಹಾಂ, ಓಕೆ, ಹೇಳಿದ್ದೀನಿ ನಾನು. ಹೌದು. ನಿಶಾಂತ್ ಅವ್ರು ಫುಲ್ ಸ್ಟ್ರಿಕ್ಟ್ ಆಗಿ ನಮ್ಮ ಸಾರಥಿ ಅವ್ರಿಗೆ ಟೈಮರೆಲ್ಲ ಆನ್ ಮಾಡ್ಬಿಟ್ಟು ಮಾಡಬೇಡಿ. ಟೆಂಪಲ್ ಇಲ್ಲಿ 30 ನಿಮಿಷ ಕರೆಕ್ಟಾಗಿ ಆಗಬೇಕು ಅಂತ ಒಂದು ಜಗಳ ನಡೀತಾ ಇದೆ ಸರ್. ಎಲ್ಲ ಇವ್ರು ಮಾತಾಡೋದೆಲ್ಲ ತಮಾಷೆಗಾಗಿ. ಓಕೆ, ಇಲ್ಲಿ ಈ ಥರ ಹಿಂಗಿರುತ್ತೆ ಕೋರಕಲ್ ರೈಡ್. ಮಾಡಿ ಸರ್, ಮಾಡಿ ಸರ್, ಆರಾಮಾಗಿ ಮಾಡಿ ಸರ್. ಸರ್ ಅಲ್ಲಿಗೆ ಹೋಗಿ ಬರೋಕ್ಕೆ ಒಂದು ನಾನೇನೋ ಸುಮ್ಮನೆ ಸರ್, ಕಾಮಿಡಿ ಸರ್. ಇವ್ರದ್ದು ಕಾಮಿಡಿ ಸರ್. ಇವ್ರು ಬರೀ ಕಾಮಿಡಿ ಮನುಷ್ಯ. ಇವ್ರು ಕಾಮಿಡಿ ಮನುಷ್ಯ. ಅವ್ರು ಬರೀ ಬೈತಾ ಇರೋದು ಇನ್ನೊಂದವರು. ತಲೆ ಕೆಡ್ಸ್ಕೊಬೇಡಿ ನೀವು. ತಪಾಸ್ ಹೋಗ್ತೀನಿ ಸರ್, ಅಲ್ಲಿ ಟೆಂಪಲ್ ತೋರಿಸ್ತೀನಿ, ಹಂಗೆ ಬಂದ್ಬಿಡ್ತೀನಿ ನೋಡ್ರಿ. ಹ್ಞೂ ಸರ್, ಸ್ಪೆಚ್ಗಿನ್ ಇರಲ್ಲ ನಿಮಗೆ. ನೀವು ಕಾಮಿಡಿಗಳು ಮಾಡಬೇಡಿ ಸುಮ್ಮನೆ ಸರ್. ಯಾಕೆ ಸರ್ ಎಲ್ಲ ಕಾಮಿಡಿಗಳು ಮಾಡೋಕ್ಕಾಗ್ಬಿಟ್ಟಿದ್ದೀರಾ? ನೀವೇ ಕೇಳ್ತಿರಲ್ಲ ನಮಗೆ ಟೈಮಿಂಗ್ ಇಟ್ಟಿದ್ದೀವಿ. ಅವ್ರು ಸುಮ್ಮನೆ ಅವರು ಜೋಕ್ ಮಾಡೋರು. ಮನ್ಸಿಗೆ ಹಾಕೋಬೇಡಿ ಸರ್, ನಾವು ಮಾತಾಡೋದೆಲ್ಲ ತಮಾಷೆಗಾಗಿ. ಒಂದು ರೇಡಿ ವೇಟ್ ಕಮ್ಮಿ ಆಗ್ಬೋದು ಸರ್. ಯಾಕೆ ಸರ್? ಹೌದಾ ಕೆಜಿ ಇದ್ರೆ ಅಲ್ಲಿ ಸರ್? ನಾ 200 kg ಇಲ್ಲ ಸರ್, ನಾನು ಇರೋದೇ 90 kg. ಅಯ್ಯೋ ನೀವು ಒಳ್ಳೆ ಸರ್. ಇವರು ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಸರ್. ಏನು ಸರ್ ಇದೆಲ್ಲ? ಅಯ್ಯೋ 200 kg ಯಾರಿಲ್ಲ ಸರ್. ನಾವೆಲ್ಲ ಸೇರಿ 200 kg ಇರೋದು. ಮತ್ತೆ ನಾವೆಲ್ಲ ಸೇರಿ 200 kg ಇರೋದು. ನೀವು ಒಳ್ಳೆ ಆಗ್ತೀವಿ ನೋಡಿ. ಎಲ್ಲ ಯೂಟ್ಯೂಬಲ್ಲಿ ಬರುತ್ತೆ ಈ ವಿಡಿಯೋ. ಹಾಂ, ಯೂಟ್ಯೂಬ್ ಕರ್ನಾಟಕ ಸ್ಪಾರ್ಕ್ ಪ್ಲಕ್ಸ್ ಅಂತ ಯೂಟ್ಯೂಬ್ ಚಾನಲ್ ನೋಡಿ. ಇನ್ನೊಂದು 15 ದಿನದಲ್ಲಿ ಬರುತ್ತೆ. ಇಲ್ಲೇ ಇರೋದು ಚಾನಲ್. ಅಪ್ಪ ಅಮ್ಮ ಇನ್ನೂ ಮಗು ಮಾಡಿಲ್ಲ. ಮಗುಗೆ ಹೆಸರು ಇಟ್ಬಿಡ್ಯಾರ ಆಲ್ರೆಡಿ. ಅಯ್ಯೋ, ಇದು ಬೋಟಲ್ಲಿ ಏರಿದಾಗ ಶಾರ್ಟ್ ಬರುತ್ತೆ, ಅದನ್ನು ವಿಡಿಯೋ ಮಾಡ್ಬೇಕು ಸರ್. ಅದು ಸುಕ್ಕೆ
ಮಾಡ್ತಾನೆ ಇದ್ದೀರಾ ಹ್ಞೂ ಸರ್ ಎಲ್ಲಿ ಶಾರ್ಟ್ ಅಲ್ಲ ಎಲ್ಲ ಸಿಕ್ಕೋದು ಫುಲ್ ಲೈವ್ ಮೂವ್ಮೆಂಟ್ ನಮ್ದು. ಸರ್ ಇಲ್ಲಿ ಹೇಳ್ತೀನಿ ಕೇಳಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಅದೊಂದು ವಿಡಿಯೋ ಚೆನ್ನಾಗಿ ಬರುತ್ತೆ. ಓಕೆ ಸರ್ ನೀವು ಹೇಳಿ ಸರ್. ಮಾಡ್ಲಾರ್ದು ಸುಮ್ಕೆ ಹೋಗೋದು ಈ ವಿಡಿಯೋ ಮಾಡಕತ್ತಿರಲ್ಲ ಸರ್. ಆಯ್ತು ಸರ್, ಹೋಗೋದು ಮಾಡೋಣ, ನೀವು ಎಕ್ಸ್ಪ್ಲೇನ್ ಮಾಡೋದು ಮಾಡೋಣ, ಹೇಳಿ ಅದ್ರ ಏನಿದೆ ನಮ್ಮ ಕೆಪಾಸಿಟಿ, ಅದು ಅರ್ಥ ಆಗ್ತಾ ಇಲ್ಲ. 90 200 ಅಯ್ಯೋ ಅಯ್ಯೋ ನನ್ನ ಇಂಟು 2 ಮಾಡ್ಬಿಟ್ರಿ ಇವರು. ಅಲ್ಲ ಸರ್, ಊಟ ಮಾಡಿ ಬಂದ್ಬಿಟ್ಟಿದ್ದಂಗೆ ಇದ್ದೀರಾ. ಆಯ್ತು ಸರ್. ಊಟ ಮಾಡಿ ಬಂದ್ಬಿಟ್ಟಿದ್ದಂಗೆ ಇದ್ರೆ ಫೋಟೋ ಹೋಗೋದು. ಇಲ್ಲ ಸರ್, ಹೋಗ್ತಾನೆ ಇಲ್ಲ, ಏನು ಮಾಡೋದು. ಹೌದಾ, ಇಲ್ಲ ಇಲ್ಲ ಅದು ವಾಟರ್ ಫೋರ್ಸ್ ಹಂಗೆ ಆಗಿದೆ, ಇವಾಗ ಏನು ಮಾಡೋಕ್ಕಾಗಲ್ಲ. ಮುಂದೆ ಬರ್ತೀನಿ. ಆ್ಯಕ್ಚುಲಿ ಇನ್ನೊಬ್ರು ಬಂದಿದ್ರೆ ಬ್ಯಾಲೆನ್ಸ್ ಆಗಿರೋದು, ಅವ್ನು ಬಂದಿದ್ರೆ. ಇವ್ರು ತುಂಬಾ ರೇಗಿಸ್ತಾ ಇದಾರಪ್ಪ ಇವರು. ಅಯ್ಯೋ ಸಿಕ್ಕಾಬಡೆ ರೇಗಿಸ್ತಾ ಇದಾರೆ ನನ್ನ ಇವರು, ಅವರೆಲ್ಲ ತುಂಬಾ ರೇಗಿಸ್ತಾ ಇದ್ದಾರೆ. ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ನೋವಿದ್ರು, ತುಂಬಾ ನೋವಿದೆ, ತುಂಬಾ ನೋವಿದೆ, ಆಕ್ರೋಶ ಇದೆ, ಏನು ಮಾಡಕ್ಕಾಗ್ತಾ ಇಲ್ಲ. ಮಧ್ಯದಲ್ಲಿ ಬಂದ್ಬಿಟ್ಟಿದೀವಿ, ನೀರಲ್ಲಿ ಬೀಳು ಅಂತಪ್ಪ. ಈ ನೋವು ತಡ್ಕೊಂಬೇಡ, ಬಿಡು. ಒಬ್ರು ಬೀಳು ಅಂತ ನೀವು ಬೇಡ ನೋಡಿ, ಇವ್ರು ಒಳ್ಳೆಯವರು, ಇವ್ರು ನಮ್ಮವರು ಅನ್ನೋದು. ಅವ್ರು ಬೀಳು ಅಂತಿದ್ದಾರೆ, ಇವ್ರು ಬೀಳು ಅಂತ ಇದ್ದಾರೆ. ಸರ್ ಅಲ್ಲಿ ಬ್ಯಾಲೆನ್ಸಿಂಗ್ ರಾಕ್ ಇದೆ ನಮ್ಮ ಮೇಲೆ. ಹಾಂ ಸರ್, ಹಾಂ ಸಿಂಗಲ್ ರಾಕ್ ಇದೆಯಲ್ಲ, ಹಾಂ, ಅದು ಬ್ಯಾಲೆನ್ಸಿಂಗ್ ರಾಕ್ ಅಂತ. ಯಾವುದು? ಓಕೆ, ಮೇಲೆ ಟಾಪ್ ಅಲ್ಲಿ ಮೇಲೆ ಕಾಣಿಸುತ್ತೆ ನೋಡಿ. ಹಾಂ 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 ಹಾಂ, ಹೌದು. ಇಂಥ ವಿಡಿಯೋ ಮಾಡ್ಕೊಂಡು ಸಿಂಗಲ್ ರಾಕ್. ಹಾಂ, ಇದು ಇರುತ್ತೆ, ಅದು ಇರುತ್ತೆ. ಬೇರೆ ಸಪೋರ್ಟ್ ಇಲ್ಲ ಅಲ್ಲ, ಅದಕ್ಕೆ ಗೊತ್ತಾಯ್ತು. ಹಂಗೆ ನಿಂತಿರೋದು. ಹಂಗೆ ಎಷ್ಟು ವರ್ಷದಿಂದ ಇದೆ ಅದು? ಭೂಮಿ ಇದ್ದಾಗ ಇದು ಇದೆ, ಹಂಗೆ ಬಿದ್ದಿಲ್ಲ. ಓಕೆ ಓಕೆ, ಏನೇನು ಅದು ಸಿಂಗಲ್ ರಾಕ್ ಅಂತ ಅಲ್ಲ, ಅದು ಹೌದು, 2 ಇಂಚ್ ಹಿಡಿದಿದೆ ಸರ್ ಅಷ್ಟೇ. ದೂರದಲ್ಲಿ ಕಾಣಿಸ್ತಿರೋದು ಒಂದು ಸಿಂಗಲ್ ರಾಕ್ ಅಂತ ಇದೆ. ನನ್ನ ಹೆಸರು ವಾದಿರಾಜ್ ಅಂತ ಸರ್. ವಾದಿರಾಜ್. ಹಾಂ, ಸರ್ ನಿರಂಜನ್. ಹಾಂ ಸರ್ ನಿಶಾಂತ್. ನಿಮ್ಮ ಹೆಸರು? ರವಿ. ರವಿ ಮಾಮ, ನಾವು ರವಿ ಮಾಮ ಅಂತ ಕರಿತೀನಿ. ಕನಸುಗಾರ, ನಮ್ಮ ಕನಸುಗಾರ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೋಟಲ್ಲಿ. ಹಾಂ ಹಾಂ ಸರ್, ಹಾಂ, ಮೆಡಿಟೇಷನ್ ಟೆಂಪಲ್ ಅಂತ. ಓಕೆ, ಹೋಗಕ್ಕೆ ಬರಕ್ಕೆ ಬ್ರಿಡ್ಜ್ ಇತ್ತು, ಜಾಸ್ತಿ ನೀರು ಬಂದು ಬ್ರಿಡ್ಜ್ ಬಿದ್ದೋಗಿದೆ. ಓಹೋ, ಅಲ್ಲಿ ಬ್ರಿಡ್ಜ್ ಬಿಲ್ ಆಗ್ತಿದೆ ಇದೆ ನೋಡಿ. ಹಾಂ ಹಾಂ ಹಾಂ, ಫಸ್ಟ್ ಗೆ ಬ್ರಿಡ್ಜ್ ಇತ್ತು, ಓಕೆ, ಹೋಗಕ್ಕೆ ಹಾಂ ಹಾಂ ಬರಕ್ಕೆ ಹಾಂ, ಜಾಸ್ತಿ ನೀರು ಬಂದು ಬ್ರಿಡ್ಜ್ ಬಿದ್ದೋಗಿದೆ. ಓಹೋ, ಅವು 500 ವರ್ಷದಿಂದ ಕೃಷ್ಣದೇವರಾಯ ಕಾಲದಲ್ಲಿ ಇದು 15th century. ಓಕೆ ಓಕೆ ಓಕೆ. ಬಿದ್ದ ಎಷ್ಟು ವರ್ಷ ಆಗಿದೆ ಬ್ರಿಡ್ಜು? ಸರ್ ಒಂದು 50 ವರ್ಷ ಆಗಿರ್ಬೋದು. ಹೌದಾ? ಓಹೋ, ಯಾಕೆಂದ್ರೆ ಅದು ಫೋಟೋ ಈ ವಿಡಿಯೋದಲ್ಲಿ ಇದೆ, ಓಲ್ಡ್ ವಿಡಿಯೋದಲ್ಲಿ ಇದೆ ಅದು ಬ್ರಿಡ್ಜ್. ಯಾಕಂದ್ರೆ ಡ್ಯಾಮ್ ಕಟ್ಟಿದಾಗ 94 ವರ್ಷ ಆಗಿದೆ ಡ್ಯಾಮ್ ಕಟ್ಟಿ. ಡ್ಯಾಮ್ ಕಟ್ಟಿ ಫುಲ್ ನೀರು ಒಂದು ವರ್ಷ ತನಕ ಕಲೆಕ್ಟ್ ಮಾಡ್ಕೊಂಡು ಬಿಡ್ತಾರಲ್ಲ, ಫುಲ್ ಪ್ರೆಷರ್ ಬರುತ್ತೆ ನೀರು. ಅವಾಗ ಪ್ರೆಷರ್ ಬಂದು ಹೊಡೆದೋಗಿದೆ ಕಲ್ಲಿಂದ. ಹೌದು. ಓಕೆ ಸರ್, ಇವಾಗ ಡ್ಯಾಮಿಂದ ನೀರು ಬಿಡ್ತಾರೆ, ಅದು ಜಾಸ್ತಿ ಆದಾಗ ನೀವೆಲ್ಲ ನಿಲ್ಲಿಸ್ಬಿಡ್ತೀರಾ? ಇದೆಲ್ಲ ಬಂದಾಗಿರುತ್ತೆ. ಅಲ್ಲಿಂದ ನಿಮಗೆ ಸಿಗ್ನಲ್ ಕೊಡ್ತಾರೆ ಅವರು ಡ್ಯಾಮಿಂದ? ಸಿಗ್ನಲ್ ಇಲ್ಲ, ನಮ್ಮ ಓನರಿಗೆ ಮೆಸೇಜ್ ಬರುತ್ತೆ. ಓಕೆ ಓಕೆ, ಆ ಥರ. ಓಕೆ, ಸ್ಟಾಪ್ ಮಾಡಿ ಅಂತ ಮೆಸೇಜ್ ಬರುತ್ತೆ ಎಲ್ಲ ಕಡೆ. ಓಕೆ, ಅದು ಡಂಗೂರ ಸಾರ್ತಾರೆ. ಓಕೆ ಓಕೆ. ಅಲ್ಲಿ ಕ್ಲಿಫ್ ಜಂಪಿಂಗ್ ಇತ್ತಲ್ಲ, ಇಲ್ಲಿ ಮಾಡಿಸ್ತಾ ಇಲ್ವಾ ಇಲ್ಲಿ? ಇಲ್ಲ ಬಂದಾಗಿದೆ. ಓಕೆ ಓಕೆ, ಇಲ್ಲಿ ಬಂದಾಗಿದೆ. ಬೇರೆ ಕಡೆ ಎಲ್ಲ ಮಾಡಿಸ್ತಾ ಇದ್ದಾರೆ ಅದು? ಸರ್ ಒಂದು ಕೆಲಸ ಸರ್, ಹೇಳಿ ಸರ್, ಇದು ನೀರನ್ನು ಕುಡಿದ್ಬಿಟ್ಟು ನೀರು ಕುಡಿದು ಖಾಲಿ ಮಾಡಿಬಿಟ್ಟು ಬೋಟಿಂಗ್ ಬಾಟ್ಲು ಬೇರೆ ತಂದಿಲ್ಲ, ಬಾಯರ್ಕೆ ಅಂತಿದ್ದು ಆಗ್ಲಿಂದ. ಅಲ್ಲಿ ಇದೆಲ್ಲ ನೀರು ಪ್ರಾಬ್ಲಮ್ ಆಗಿದೆ. ಇಷ್ಟೋ ನೀರು ಪ್ರಾಬ್ಲಮ್? ಅಯ್ಯೋ ಅಯ್ಯೋ ಅಯ್ಯೋ. ಅದೇ ಕೈಯಲ್ಲಿ ಹಾಕ್ಬಿಡೋ ಮೊಸಳೆಗಳಿದೆ ಅಂತ. ಹೌದಾ? ಎಂಜಾಯ್ ಮಾಡಿ ಸರ್, ಎಂಜಾಯ್ ಮಾಡಿ. ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲಿ ಮಾಡ್ತಾ ಇದ್ದೀರಿ ಸರ್? ಸುಮ್ಕೆ ಒಟ ಹಿಂಗೆ ಹಿಡ್ಕೊಂಡು ಒಟ ಸರ್, ಅದೇ ಸ್ಪೆಷಾಲಿಟಿ ಸರ್, ಅದೇ ಸ್ಪೆಷಾಲಿಟಿ ಇರೋದು. ಮಾತು ಮುಖ್ಯ. ಇದ್ರಾಗ ದುಡ್ಡು ಮಾಡ್ತಾ ಇದ್ದೀರಿ ಸರ್? ಸರ್, ಏನು ದುಡ್ಡು ಬರ್ತಿಲ್ಲ ಸರ್ ಇದರಲ್ಲಿ, ನಮಗೋಸ್ಕರ ಮಾಡ್ತಾ ಇರೋದು ಅಷ್ಟೇ. ಮಾತಾಡೋದು. ಓಕೆ, ಇವಾಗ ಆನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಫಿಶ್ ಡೈರೆಕ್ಷನ್, ಅದು ಗಜಲಕ್ಷ್ಮಿ ಸ್ಟ್ಯಾಚು ಅದು. ಓಕೆ, ಒಳಗಡೆ ಕಾಣಿಸಿತಾ? ಕಾಣಿಸ್ತಾ ಇದೆ. ಪ್ರತಿಬಲಿಗೆ ಪೂಜೆ ಆಗುತ್ತೆ, ಅಮಾವಾಸ್ಯೆ ಹುಣ್ಣಿಗೆ ಪೂಜೆ ಆಗುತ್ತೆ. ಡೈಲಿ ಆಗಲ್ಲ ಸರ್, ಡೈಲಿ ಆಗಲ್ಲ. ಓಕೆ ಓಕೆ, ಇಲ್ಲಿರೋ ಫಿಶ್ ಸ್ಟ್ಯಾಚು ಮತ್ತು ಒಳಗಡೆ ಮಹಾಲಕ್ಷ್ಮಿ ದೇವಸ್ಥಾನ ಇರೋದ್ರಿಂದ
ಅದು ಅಮಾವಾಸ್ಯೆ ದಿನ ಪೂಜೆ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆ ಪೂಜೆ ಆಗುತ್ತೆ, ಫೆಸ್ಟಿವಲ್ಗೆ ಆಗುತ್ತೆ. ಫೆಸ್ಟಿವಲ್ಗೆ ಆಗುತ್ತೆ. ಹಾಂ ಹಾಂ ಹಾಂ. ಒಳ್ಳೆ ರೈಡು, ತುಂಬ ಚೆನ್ನಾಗಿದೆ. ಇವರು ನಮ್ಮ ರವಿ ಮಾವ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ರೈಡ್ ಕರ್ಕೊಂಡು ಹೋಗ್ತಾರೆ. ಓಹೋ ಓಕೆ. ದೊಡ್ಡ ನಂದಿ ಇದೆ, ಅದ್ರ ಪಕ್ಕದಲ್ಲಿ ಚಿಕ್ಕ ನಂದಿ ಕಾಣಿಸುತ್ತೆ. ಓಹೋ ಹೋ. ದೊಡ್ಡ ನಂದಿ ಅಲ್ಲ, ಅಲ್ಲಿ ದೊಡ್ಡ ನಂದಿ ಕಾಣಿಸ್ತಾ ಇದೆ, ಆ ಕಡೆ ಚಿಕ್ಕ ನಂದಿ ಕಾಣಿಸ್ತಾ ಇದೆ ದೂರದಲ್ಲಿ. ಹಾಂ ಹಾಂ. ಕಲ್ಲಿ ಹಿಂದ್ಗಡೆ ಕೋಟಿಲಿಂಗ ಅಂತ ಇದೆ. 1001 ಲಿಂಗ, 108 ಲಿಂಗ ಇದೆ. ಅದಕ್ಕೆ ಅಪೋಸಿಟ್ ಓಹೋ ಈ ಕಡೆ ಇಟ್ಟಿರೋದು. ಓಕೆ ಓಕೆ. ತುಂಬ ತಿಳ್ಕೊಳ್ಳೋದಿದೆ ವಿಷಯ ಇಲ್ಲಿ. ಅಲ್ಲಿ ದೂರದಲ್ಲಿ ಒಂದು 2 ನಂದಿ ಇದೆ. ಇಲ್ಲಿ ಕೋಟಿಲಿಂಗ ದೇವಸ್ಥಾನ. ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆನೆಗಳು ಹೆಲ್ಪ್ ತಗೊಂಡು ಓಹೋ ಹೋ. ಇಲ್ಲಿ ನೋಡಿ ಎಲಿಫೆಂಟ್ ಇದೆಯಲ್ಲ, ಆನೆ ಇದೆ ನೋಡಿ. ಆನೆ ಇದೆಯಲ್ಲ, ಆನೆಗೆ ಕನ್ನಡದಲ್ಲಿ ಗಜ ಅಂತಾರೆ. ಹೌದು, ಗಜ ಅಂತಾರೆ. ಇನ್ನು ಮಧ್ಯದಲ್ಲಿ ಲಕ್ಷ್ಮಿ ಇದ್ದಾರೆ ನೋಡಿ, ಗಜಲಕ್ಷ್ಮಿ. ಗಜಲಕ್ಷ್ಮಿ. ಹಾಂ, ಇಂಗ್ಲೀಷ್ನಲ್ಲಿ ಎಲಿಫೆಂಟ್, ಗಜಲಕ್ಷ್ಮಿ. ಮೇಲೆ ಇದೆ ನೋಡಿ, ಹನುಮಾನ್ ಬರ್ತ್ ಪ್ಲೇಸ್ ಅದು. ಹಾಂ, ಅದು 575 ಸ್ಟೆಪ್ಸ್ ಇದೆ. ಹಾಂ, ಅದು ಮಧ್ಯದಲ್ಲಿ, ಗಿಡದ ಮಧ್ಯದಲ್ಲಿ ಒಂದು ಟೆಂಪಲ್ ಕಾಣಿಸುತ್ತೆ ನೋಡಿ, ಚೆನ್ನಾಗಿ ನೋಡಿ. ಹಾಂ ಹಾಂ, ಕಾಣಿಸ್ತಾ ಇದೆ. ಹಾಂ, ಅದು ಚಂದ್ರಮೌಳೇಶ್ವರಿ ಟೆಂಪಲ್ ಅಂತ. ಅದ್ರ ಹಿಂದ್ಗಡೆ ಸುಗ್ರಿ ಗುಫಾ ಇದೆ. ರಾಮ ಹನುಮಾನ್ ಮೀಟ್ ಆಗಿ ಪ್ಲೇಸ್ ಆಗಿದೆ. ರಾಮ ಹನುಮಾನ್ ಮೀಟ್ ಅಲ್ಲ ಸರ್, ಅಲ್ಲಿ ಅಂಜನಾದ್ರಿಗೆ ಹೋಗ್ತಿರೋದು. ಅಲ್ಲಿಂದ 1 ಕಿಲೋಮೀಟರ್ ಬರ್ಬೇಕಾಗುತ್ತೆ ನೀವು. ಅಂಜನಾದ್ರಿಂದ ಸುಗ್ರೀವ ಗುಹೆ ಹತ್ರ ಋಷಿಮುಖ ಪರ್ವತ ಅಂದ್ರೆ ಇದೆಲ್ಲ ಋಷಿಮುಖ ಪರ್ವತ ಅಂತಾರೆ. ಆವಾಗ ಋಷಿಗಳು ಬಂದು ಮೆಡಿಟೇಷನ್ ಮಾಡ್ತಿದ್ರು ಈ ಪ್ಲೇಸಲ್ಲಿ. ಅದಕ್ಕೆ ಋಷಿಮುಖ ಪರ್ವತ ಅಂತಾರೆ. ಋಷಿಮುಖ ಪರ್ವತ ಅಂಜನಾದ್ರಿಗೆ ಹೋದಾಗ ನೀವು ಋಷಿಮುಖ ಪರ್ವತಕ್ಕೆ ಹೋಗ್ಬೇಕಂದ್ರೆ ಬರ್ತಾರೆ. ಋಷಿಮುಖ ಪರ್ವತ ಟೆಂಪಲ್ ಅದೇ, ಟೆಂಪಲ್ ಅದೇ. ದರ್ಶನ ಮಾಡೋದು ಅದು, ನೀವು ನೋಡೋ ಅಲ್ಲಿದ್ದರೆ ನೋಡ್ಬೋದು. ಆ ಥರ ಸರ್. ಇವಾಗ ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಳಿ, ಸ್ಪಿನ್ ಮಾಡ್ತೀನಿ. ಫೋನ್ ಕೊಡಿ, ಫೋನ್ ಕೊಡಿ, ಒಂದು ಚಲೋ ವೀಡಿಯೋ ಮಾಡ್ತೀನಿ. ಇವಾಗ ನೋಡಿ, ಹತ್ರಕ್ಕೆ ಹೋಗ್ತಿದ್ದೆ ಸರ್. ಅಲ್ಲಿ ಕೇವ್ ಇತ್ತು ಸರ್, ಅಲ್ಲಿ ತೆಪ್ಪ ಹೋಗ್ತಿದೆಯಲ್ಲ, ಅದು ಇಂಟರ್ನ್ಯಾಷನಲ್ ಏರ್ ಕಂಡೀಷನ್ ಕೇವ್ ಅಂತಿತ್ತು. ಅದು ಮುಳುಗೋಗ್ಬಿಟ್ಟಿದೆ, ನೀರು ಬಂದು ವಾಟರ್ ಬಂದು ಅದು ಮುಳುಗೋಗ್ಬಿಟ್ಟಿದೆ. ಓಕೆ. ಅಲ್ಲಿ ನಿಮಗೆ ಅಲ್ಲಿ ಇಳಿದ್ಬಿಟ್ಟು ನಿಮಗೆ ಫೋಟೋ ತೆಗಿತೀನಿ. ಒಂದು ಇಲ್ಲಿ ಸ್ಪಿನ್ ಮಾಡ್ತೀನಿ. ಎಂಜಾಯ್ ಮಾಡಿ ಫೋನ್ ಕೊಡಿ. ನೀರ್ನಾಗ ಹೋಗಕ್ಕೆ ವಿಡಿಯೋ ಮಾಡಕ್ಕೆ ಸರ್. ಇದು ನೀರ್ನಾಗ ಹೋಗಕ್ಕೆ ನೀವು ವಿಡಿಯೋ ಮಾಡಕ್ಕೆ ಸರ್. ವಿಡಿಯೋ ಮಾಡೋಕ್ಕೆ ಅಷ್ಟೆಲ್ಲ ದುಡ್ಡಿಲ್ಲ ಸರ್. ನೀವು ಸ್ವಲ್ಪ ಹಿಂಗೆ ತಳಗಿಟ್ಕೊಳ್ಳಿ. ಇಲ್ಲಿ ವಿಡಿಯೋದಾಗ ನಿಮ್ಮ ಫೇಸ್ ಬರಲ್ಲ. ಎಲ್ಲರದು ಮಾಡ್ತೀನಿ ವಿಡಿಯೋ, ಎಂಜಾಯ್ ಮಾಡಿ ಸರ್. ಅದು ಅಂದರೆ ಸರ್, ನೀವು ಒಂದ ಮಾಡ್ಕೊಳ್ಳಿ, ನಾವು ಮನುಷ್ಯರಲ್ಲ, ನಮ್ದು ಮಾಡಿ ಸರ್. ಎಲ್ಲರದು ಮಾಡ್ತೀನಿ, ನೀವೇ ನೋಡ್ತೀರಲ್ಲ, ನಿಮ್ಮದೇ ತಿರುಗ್ತಿರೋದು ನಾನು. ವಾ, ಸ್ಪೆನ್. ಎಂಜಾಯ್ ಮಾಡಿ, ಎಂಜಾಯ್ ಸರ್. ಮೂವ್ ಅನ್ಬೇಡಿ, ಹ್ಯಾಪಿ ಹಂಪಿ ಅನ್ರಿ ಎಲ್ಲರೂ. ಹ್ಯಾಪಿ ಹಂಪಿ, ಹ್ಯಾಪಿ ಹಂಪಿ, ತಲೆಗಳು ಹಾರೋಗುತ್ತವೆ, ಟೋಪಿಗಳು ಹಾರೋಗುತ್ತವೆ. ಜೈ ಬಜರಂಗ ಬಲಿ, ಜೈ ಬಜರಂಗ ಬಲಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಬಜರಂಗ ಬಲಿ, ಜೈ ಶ್ರೀರಾಮ್, ಜೈ ಹಂಪಿ. ಹ್ಯಾಪಿ ಹಂಪಿ, ಹ್ಯಾಪಿ ಹಂಪಿ. ತಾಯಿ ಭುವನೇಶ್ವರಿಯ ಕೃಪಾ ಕಟಾಕ್ಷ. ಸೂಪರ್ ಆಗಿದೆ. ಇನ್ನೊಂದು ಟೈಮ್ ಮಾಡ್ತೀನಿ ಮುಂದಕ್ಕೆ ಹೋದಾಗ. ಓಕೆ, ಇದು ಫಸ್ಟ್ ಸ್ಪಿನ್, ಸೆಕೆಂಡ್ ಸ್ಪಿನ್. ಇನ್ನೊಂದು ಹಾರೋಗ್ಬೇಕು, ಬರೀ ಇಂಥದೆಯಾ? ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ಆ ಬ್ರಿಡ್ಜ್, ಅದು ಜಾಸ್ತಿ ನೀರು ಬಂದು ಬ್ರಿಡ್ಜ್ ಬಿದ್ದೋಗಿದೆ. ಓಕೆ. ನೀವು ಅಲ್ಲೆಲ್ಲಿಂದ ಹೋದ್ರೆ ಅಂಜನಾದ್ರಿಗೆ 2 ಕಿಲೋಮೀಟರ್ ಆಗುತ್ತೆ. ನೀವು ಕಾಡಿನೊಳಗಡೆ ಹೋದ್ರೆ 24-25 ಕಿಲೋಮೀಟರ್ ಆಗುತ್ತೆ. ಓಹೋ, ನೀವು ಹೇಳ್ತಾ ಇರೋದು ಈ ಬ್ರಿಡ್ಜಿಂದ ಅಲ್ಲಿಗೆ ಹೋದ್ರೆ ಬರೀ 2 ಕಿಲೋಮೀಟರ್ ಅಂತಾನಾ? ಹಾಂ. ಓಹೋ ಹೋ ಹೋ ಹೋ. ಇವಾಗಾದರೂ ಹೋಗ್ಬೋದು. ಅಲ್ಲಿ ಬೋಟ್ ಇದೆಯಲ್ಲ, ಅವ್ರು ಕ್ರಾಸ್ ಮಾಡ್ತಾರೆ, ಅಲ್ಲಿಂದ ನಡ್ಕೊಂತ ಹೋಗ್ಬೋದು ಸರ್. ಅಲ್ಲಿ ಕಾಣಿಸುತ್ತೆ ನೋಡಿ, ಅಪೋಸಿಟ್. ಓಕೆ. ಹಾಂ ಸರ್, 2 ಕಿಲೋಮೀಟರ್ ಹತ್ತಕ್ಕೆ ಮೇಲೆ
ಸರ್ ಇಲ್ಲಿಂದ ಅಲ್ಲಿಗೆ ಹೋಗಿ 2 ಕಿಲೋಮೀಟರ್ ಆಗುತ್ತೆ ಸರ್. ನೀವು ಅಲ್ಲಿಂದ ಏರ್ಬೇಕು, ಮತ್ತೆ 575 ಸ್ಟೆಪ್ಸ್ ಇದೆ, ಅದು ಏರ್ಬೇಕು ನೀವು. ಮತ್ತೆ ಅದೇ ಕಾರಿನ ಒಳಗಡೆ ಹೋದ್ರೆ ಅಷ್ಟು ಕಿಲೋಮೀಟರ್ ಆಗುತ್ತೆ, 25 ಕಿಲೋಮೀಟರ್ ಆಗುತ್ತೆ. ಹಂಗೆ ಸುತ್ತಾಕೊಂಬರ್ದು 24, ನಾವು ಇಲ್ಲೇ ನಡ್ಕೊಂಡು ಹೋಗ್ಬಿಟ್ರೆ 2 ಕಿಲೋಮೀಟರ್ಲೇ ಸಿಕ್ಬಿಡುತ್ತೆ ಅಂತ ಇವ್ರು ಹೇಳ್ತಾ ಇರೋದು. ಬಾ ಸೂಪರ್. 4 ಕಿಲೋಮೀಟ್ರ್ ಕಾರಿ ಕಡೆ ಇರೋದು. ಇಲ್ಲಿ ನಮಗೆ ಕೋರಕಲ್ ರೈಡ್ಗೆ ಬಂದಿದೆ ಇಲ್ಲ ನೋಡಿ ಸರ್, ನನಗಿನ್ನ ಮದುವೆ ಆಗಿಲ್ಲ, ಅದು ನೋಡಿ ಮ್ಯಾಟ್ರಿಮೋನಿಗೆ ಹಾಕ್ಸ್ಬಿಡಿ. ಬೇಡ ಬೇಡ. ರವಿ ಸರ್ ಅವರು, ರವಿ ಮಾಮ ಅವರು, ಇಲ್ಲ ಏನಿಲ್ಲ, ರವಿ ಮಾಮ ಅವರು ನಮಗೆ ಕ್ರೇಜಿ ಸ್ಟಾರು, ನಮಗೆ ಇಲ್ಲಿ ಕೋರಕಲ್ ರೈಡ್ ಕರ್ಕೊಂಡೋಗಿ ತುಂಬ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಾಮಿಡಿಗಳು ಮಾಡ್ತಾರೆ. ನನ್ನನ್ನಂತೂ ಚೆನ್ನಾಗಿ ರೇಗ್ಸಿದ್ರು. ಹೆಂಗ್ ರೇಗ್ಸಿದ್ರು ಅಂದರೆ ಇವರಿಬ್ಬರಿಗಿಂತ ಅಳು ಬಂದಿಲ್ಲ, ಖುಷಿ ಆಯಿತು. ನಮ್ಮನ್ನು ಯಾರನ್ನ ರೇಗಿಸ್ತಿದ್ದಾರೆ, ಮಾತಾಡ್ಸಿದ್ದಾರೆ ಅಂತ ಕೇಳಿ. ಇವರಿಬ್ರು ಎಷ್ಟು ರೇಗ್ಸಿದ್ದಾರೆ, ಅವ್ರಿಗಿಂತ ಜಾಸ್ತಿ ಅವ್ರು ನನ್ನನ್ನು ರೇಗ್ಸಿದ್ದಾರೆ. ನಾನು ತುಂಬ ಖುಷಿಯಾಗಿದ್ದೀನಿ ಅವರು ರೇಗ್ಸಿದ್ರಿಂದ. ನಾನು ರವಿ ಅವ್ರು ನೋಡಿ ಅಲ್ಲಿದ್ದಾರೆ. ಯಾಕಪ್ಪ ಫೋಕಸ್ ಆಗ್ತಾ ಇದ್ದೀನಪ್ಪ, ನಾನಿದ್ದೀನಿ, ರವಿ ಅವ್ರು ಇಲ್ಲೇ ಇದ್ದಾರೆ. ಈ ಹಂಪಿಗೆ ನೀವು ಇಲ್ಲಿ ಬಂದಾಗ ನಿಜವಾಗ್ಲೂ ರವಿ ಅವ್ರು ಬೇಕು ಅಂತಾನೆ ಕೇಳಿ. ನಿಜವಾಗ್ಲೂ ಒಳ್ಳೆ ಮನುಷ್ಯ, ತುಂಬ ಎಂಟರ್ಟೈನ್ಮೆಂಟ್ ಇತ್ತು. ನಮಗೂ ಎಂಟರ್ಟೈನ್ಮೆಂಟ್ ಕೊಟ್ಟರು, ನನಗೂ ಎಷ್ಟೊಂದು ಟಿಪ್ಸ್ ಕೊಟ್ಟರು, ಏನೇನೋ ಹೇಳಿದ್ರು, ರೇಗ್ಸಿದ್ರು, ತುಂಬ ಚೆನ್ನಾಗಿದ್ರು. ರವಿ ಅವ್ರಿಗೊಂದ್ಸಲ ಥ್ಯಾಂಕ್ ಯು ಹೇಳ್ರಪ್ಪ. ಥ್ಯಾಂಕ್ ಯು ರವಿ ಮಾಮ, ಕ್ರೇಜಿ ಸ್ಟಾರ್ ರವಿ ಮಾಮಂಗೆ ಜೈ ಅನ್ರಪ್ಪ, ಜೈ. ಇನ್ನೊಂದ್ಸಲ ಹೇಳಿ. ಅಲ್ಲಿ ಮಾಟುಂಗ ವೀಲ್ ಸರ್ ಮೇಲೆ, ಅದು ಸನ್ಸೆಟ್ ಸನ್ರೈಸ್ ಪಾಯಿಂಟ್ ಸರ್. ಓಕೆ ಮಾಟುಂಗ ವ್ಯೂ ಪಾಯಿಂಟ್ ಅದು. ಓಕೆ ಅಲ್ಲಿ ಕಾಣಿಸ್ತಾ ಇರೋದು ಮಾಟುಂಗ ವ್ಯೂ ಪಾಯಿಂಟ್. ನೀವು ಮೇಲೆ ಮೇಲ್ಗಡೆ ಟಾಪಲ್ಲಿ ಕಾಣಿಸ್ತಿರೋದು, ಗೊತ್ತಾಯ್ತು ನೀವು ಅಲ್ಲಿ ಹೇಳ್ತಿರೋದು. ಅದು ಸನ್ಸೆಟ್ಟು ಮತ್ತು ಸನ್ರೈಸ್ ಪಾಯಿಂಟು. ನೀವು ಬೆಳಗಿನ ಜಾವ 5:15 ಬಂದು ಇಲ್ಲಿ ಸನ್ರೈಸ್ ನೋಡಬೇಕಾಗತ್ತೆ. ನೀವೊಂದು ಬರ್ತೀರಾ ಬೆಳಿಗ್ಗೆ 5:15 ನಾಳೆ ಬರೋಣ? ತಾವು ಬೇಗ ಹೇಳ್ತೀರಲ್ಲ. ಓಕೆ ಆಗುತ್ತೆ, ಬೆಳಿಗ್ಗೆ ಬೇಗ ಎದ್ದು ಆದರೆ ಬರ್ತೀವಿ ಇಲ್ಲಿ ನೋಡೋಣ. ಲೆಟ್ಸ್ ಗೋ. ಕೋರಕಲ್ ರೈಡ್ ಮುಗಿತಾ ಇದೆ, ಅದರ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹಂಗೆ ಹೋಗೋಣ. ಓಕೆ ಒಂದು ಕೊಟ್ಟಿಯಾ? ಓಕೆ ಸರ್. ಓಕೆ ನಾವಿಲ್ಲಿ ಕೋರಕಲ್ ರೈಡ್ ಮುಗಿಸ್ಕೊಂಡ್ಬಂದ್ವಿ. ನೀವು ವಿಡಿಯೋ ನೋಡ್ದಂಗೆ ಕೋರಕಲ್ ರೈಡ್ ಒಂಥರ ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಒಂದು ಇಲ್ಲಿ ಬಂದಾಗ ಇದೆಲ್ಲ ಒಂದು ಟ್ರೈ ಮಾಡೋದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಟ್ರೀಟ್ ಮಾಡಬೇಕು. ಓಕೆ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಕೋರಕಲ್ ರೈಡು. ಬನ್ನಿ ನೆಕ್ಸ್ಟ್ ಸ್ಟಾಪ್ ಎಲ್ಲಪ್ಪ? ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ? ಎಳ್ನೀರು ಕುಡಿಯೋಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಎಳ್ನೀರು ಕುಡ್ಕೊಂಡು ನೆಕ್ಸ್ಟ್ ಸ್ಪಾಟ್ ಯಾವುದೋ ಒಂದು ಡಿಸೈಡ್ ಮಾಡ್ತೀವಿ. ಬನ್ನಿ. ಅದೇ ಇಲ್ಲಿಂದ ಬರ್ಬೇಕಾದ್ರೆ ನಮಗೊಂದು ಮೊನೋಲಿಥಿಕ್ ಬುಲ್ ಸಿಗುತ್ತೆ. ಒಂದೇನೆಂದರೆ ಈ ಬುಲ್ ಸ್ಪೆಷಾಲಿಟಿ ಏನಂದರೆ ಇದು ಒಂದೇ ಕಲ್ಲಲ್ಲಿ ಕೆತ್ತಿರೋವಂಥ ಶಿಲೆ ಇದು. ಈ ಬುಲ್ಲು ಆಗಿನ ಕಾಲದ ಆರ್ಕಿಟೆಕ್ಚರ್ ಹೆಂಗಿದೆ ನೋಡಿ. ಈ ನಂದಿ ಇಲ್ಲಿದೆ, ಬುಲ್ಲಿಲ್ಲಿ ಮಾಡಿದ್ದಾರೆ. ಇಲ್ಲಿಂದ ನೀವು ಡೈರೆಕ್ಟಾಗಿ ಅಲ್ಲಿ ಮುಂದೆ ನೋಡಿದ್ರೆ ಅಲ್ಲೇ ವಿರೂಪಾಕ್ಷ ದೇವಸ್ಥಾನ. ಎಂಥ ಅದ್ಭುತ ಇದು ಅಲ್ವಾ? ನೋಡಿ ಆಗಿನ ಕಾಲದಲ್ಲಿ ಹೆಂಗೆ ಮಾಡಿದ್ರಂದರೆ, ಇಲ್ಲಿ ನಂದಿ ಇದೆ, ನಂದಿ ಎದುರುಗಡೆ ದೇವಸ್ಥಾನ, ದೂರದಲ್ಲಿ ನಿಮಗೆ ವಿರೂಪಾಕ್ಷ ಟೆಂಪಲ್ ಕಾಣಿಸುತ್ತೆ. ನೋಡಿ ಎಂಥ ಅದ್ಭುತವಾಗಿ ಆ ಕಾಲದಲ್ಲಿ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ಅಂದರೆ ನಾವು ಅಂದರೆ ನಂಬಕ್ಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲೂ ಈ ಥರ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಹಂಪಿಗೆ ಬಂದಾಗ ನಾವು ಇದೆಲ್ಲ ವಿಡಿಯೋ ಏನೇನು ಮಾಡಿದ್ದೀನಿ ಎಲ್ಲ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಹಾಕಿರ್ತೀನಿ, ನೋಡಿ. ಇಲ್ಲಿ ಹಂಪಿಗೆ ಬಂದಾಗ ಬನ್ನಿ. ಈ ಕಡೆ ಇವಾಗ ಎಳ್ನೀರ್ಗ ಬಂದೆ, ನಿಶಾಂತ್ ಅವ್ರು ಎಳ್ನೀರು ಕೊಡಿಸ್ತಾ ಇದ್ದಾರೆ, ಕುಡಿಯೋಣ. ಅಲ್ಲಿ ಮ್ಯಾಂಗೋ ಟ್ರೀ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಹಂಪಿಲಿ ಫೇಮಸ್ ಆಗಿರೋ ಮ್ಯಾಂಗೋ ಟ್ರೀ ರೆಸ್ಟೋರೆಂಟು. ನೀವು ಅಲ್ಲೇ ನೋಡಿದ್ರೆ ಎಷ್ಟು ಗಾಡಿಗಳು ನಿಂತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರೋ ಹೋಟ್ಲು. ಈ ಮ್ಯಾಂಗೋ ಟ್ರೀ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಏನಂತ ನನಗೂ ಗೊತ್ತಿಲ್ಲ. ನಾನು ಎಲ್ಲರ ಥರನೇ ಯೂಟ್ಯೂಬ್ ಮಾಡಿ ಏನಂತಾರೆ ಗೂಗಲಲ್ಲಿ ನೋಡಿ ನೋಡ್ಕೊಂಡು ಬಂದಿದ್ದೀವಿ. ಟೇಬಲ್ ನಿಜ ಕೇಳಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇರೋಂಗಿದೆ. ಇಲ್ಲಿ ಯಾವುದೋ ಒಂದು ಟೇಬಲ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಊಟ ಮಾಡೋಕ್ಕೆ ಹೋಗೋಣ ಬನ್ನಿ. ಫಸ್ಟು ಮ್ಯಾಂಗೋ ಟ್ರೀ ರೆಸ್ಟೋರೆಂಟ್ಗೆ ಹೋಗೋಣ. ಸರ್ ಬನ್ನಿ. ಟೇಬಲ್ ಇದೆಯಾ ನೋಡೋಣ. ಫಸ್ಟು ಟೇಬಲ್ ಇದೆಯಾ ಅಂತ ಕೇಳೋಣ. ಫಸ್ಟ್ ರೆಸ್ಟೋರೆಂಟಲ್ಲಿ ಹೋಗೋಣ, ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಒಳಗಡೆ ಹೋಗಿ ಟೇಬಲ್ ಇದೆ ನೋಡೋಣ. ಇಲ್ಲಿ ಮ್ಯಾಂಗೋ ಟ್ರೀ ರೆಸ್ಟೋರೆಂಟಿಗೆ ಬಂದಿದ್ವಿ. ಇಲ್ಲಿ
ಸೌತ್ ಮೀಲ್ಸು ನಾರ್ತ್ ಮೀಲ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಫಸ್ಟು ನಿರಂಜನ್ ಅವ್ರ ಕೇಳೋಣ. ನಿರಂಜನ್ ಅವರೇ, ಹೆಂಗಿದೆ ಮೀಲ್ಸು? ನಿರಂಜನ್ ಹೆಂಗಿದೆ? ನಿರಂಜನ್ ಅವರು ಮೂಕಸ್ತಬ್ಧನಾಗಿದ್ದಾರೆ. ಹೆಂಗಿದೆ ನಿಶಾಂತ್ ಅವ್ರು, ಹೆಂಗಿದೆ ಸೂಪು? ಸೂಪರ್ ಆಗಿದೆ. ಫೋನ್ ಮಾಡ್ತಿದೆ ಅಂತಲ್ಲಿ. ಊಟ ಮಾತ್ರ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು ಟೇಸ್ಟಲ್ಲೇ ಗೊತ್ತಾಗುತ್ತೆ ಆ ರೆಸ್ಟೋರೆಂಟ್ ಊಟ ಹೆಂಗಿದೆ ಅಂತ. ಹಂಪಿಗೆ ಬಂದಾಗ ಈ ರೆಸ್ಟೋರೆಂಟಿಗೆ ಬನ್ನಿ. ನೀವು ಸ್ವಾತಿಗೆ ಮ್ಯಾಂಗೋ ಟ್ರೀ ಕಂಪೇರ್ ಮಾಡಿದ್ರೆ ಸ್ವಾತಿ ಇಸ್ ಬೆಸ್ಟ್. ಓಕೆ, ನಮ್ಮ ಕಾರ್ತಿಕ್ ಅವ್ರಿಗೆ ಸ್ವಾತಿ ಇಷ್ಟ ಆಗೋಗಿದೆ. ಮ್ಯಾಂಗೋ ಟ್ರೀ ಆಮೇಲೆ ಬಂದಿರೋದು. ಗಿರಿಕಾಯ್ತು ಅಂತ ಅಷ್ಟೇ. ಚೂರು ಗಿರಿಕಾಯ್ತು. ಅದಕ್ಕೆ ಬಂದಾಗ ರೂಲ್ ನಂಬರ್ 1 ಫಾಲೋ ಮಾಡಿ, ಸಮಾಧಾನವಾಗಿ ಮಾತಾಡಿ ಅಂತ ಯಾರು ಬೇಡಕ್ಕೆ ಹೋಗ್ಬೇಡಿ. ಕಾರ್ತಿಕ್ ಅವರು ಒಬ್ಬರಿಗೆ ಸಮಾಧಾನವಾಗಿ ಮಾತಾಡಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಗಿರಿಕಾಗೋಯ್ತು ಅಲ್ಲಿ. ಅದಕ್ಕೋಸ್ಕರ ಇವೆಲ್ಲ ಟೂರಿಸ್ಟ್ ಪ್ಲೇಸಸ್ಗಳೆಲ್ಲ ಆಗ್ತಾ ಇರುತ್ತೆ, ತಲೆ ಕೆಡ್ಸ್ಕೋಬೇಡಿ. ಬನ್ನಿ ಊಟ ಮಾಡೋಣ. ಹಂಗೆ ಎಲ್ಲರೂ ಊಟ ಮಾಡ್ತಾಯಿದ್ರು ಮ್ಯಾಂಗೋ ಟ್ರೀಲಿ. ರಿವ್ಯೂ ಹೇಳಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ನಿಜವಾಗ್ಲೂ ಈ ನಾನು ಗೂಗಲ್ ನೋಡಿಕೊಂಡು ಇಲ್ಲಿ ಒಳ್ಳೆ ರಿವ್ಯೂ ಇದೆ ಅಂತ ಬಂದೆ. ಊಟ ನಿಜವಾಗ್ಲೂ ಒಂಚೂರು ಚೆನ್ನಾಗಿಲ್ಲ, ಓವರ್ ಪ್ರೈಸ್ಡು, ಓವರ್ ಹೈಪು. ನಿರಂಜನ್ ಏನಂತೀರ ಅದ್ರ ಬಗ್ಗೆ? ಸಿಕ್ಕಾಪಟ್ಟೆ ಓವರ್ ರೇಟೆಡು. ಕಾರ್ತಿಕ್, ವೆಜಿಟೇಬಲ್ಸ್ ಅಂತ ಕೊಟ್ಟಿದ್ದಾರೆ, ಅದರಲ್ಲೇ ನೀರೇ ಇಲ್ಲ, ಫುಲ್ಲು ಒಣಗೋಗ್ಬಿಟ್ಟಿದೆ. ಆಮೇಲೆ ಇದು ವಾಟರ್ ಮೆಲನ್, ಅದರಲ್ಲೂ ನೀರಿಲ್ಲ, ಫುಲ್ಲು ಒಣಗೋಗ್ಬಿಟ್ಟಿದೆ. ಎಲ್ಲ ಡ್ರೈ ಎಲ್ಲ ಇಲ್ಲ. ನಿರಂಜನ್ ಏನಂತೀರ ನೀವು ಇದ್ರ ಬಗ್ಗೆ? ನಿರಂಜನ್ ನೋಡ್ಬೋದು, ಏನೂ ಇಲ್ಲ. ಏನೂ ಇಲ್ಲ. ನಿಶಾಂತ್ ಏನಂತೀರಾ? ಅಯ್ಯೋ, ಸೌತ್ ಇಂಡಿಯನ್ ಮೀಲ್ಸ್ ಚೆನ್ನಾಗಿದೆ ನಿಶಾಂತ್. ಓಕೆ, ಸೌತ್ ಇಂಡಿಯನ್ ಮೀಲ್ಸ್ ಅವ್ರಿಗೆ ಇಷ್ಟ ಆಗಿದೆ. ಬಟ್ ನಾರ್ತ್ ಇಂಡಿಯನ್ ನಿಜವಾಗ್ಲೂ ಟೇಸ್ಟ್ ಇಲ್ಲ, ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ಓವರ್ ಪ್ರೈಸ್ ಇದೆ. ಏನೂ ಮಾಡೋಕ್ಕಾಗಲ್ಲ. ಅದು 210 ಜ್ಯೂಸ್ ಇರಬೇಕು. ಅಲ್ಲಿ ಒಂದು ನಾರ್ತ್ ಇಂಡಿಯನ್ ಊಟ 320 ರೂಪಾಯಿ, ಸೌತ್ ಇಂಡಿಯನ್ 220. ಸಿಕ್ಕಾಪಟ್ಟೆ ಓವರ್ ಪ್ರೈಸ್ ಹೋಟ್ಲಿದು. ನೋಡ್ಕೊಂಡು ಆಗ ನಾವು ಒಂದ್ಸಲ ಹಂಪಿಗೆ ಬಂದಾಗ ಟ್ರೈ ಮಾಡ್ಕೊಂಡು ಹೋಗೋದು ಚೆನ್ನಾಗಿದೆ. ಯಾವಾಗಲೂ ಬರೋರು ಇಲ್ಲಿ ಬರೋಕ್ಕೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಓವರ್ ಪ್ರೈಸು. ಟೇಸ್ಟು ಅಷ್ಟಕ್ಕಷ್ಟೇ ಇರೋದು. ತುಂಬ ಜನ ಅಂತೂ ಬರ್ತಾರೆ, ಎಲ್ಲ ಗೂಗಲ್ ನೋಡ್ಕೊಂಡು ಬರ್ತಾ ಇದ್ದಾರೆ ಜನ. ಆದರೆ ಸಿಕ್ಕಾಪಟ್ಟೆ ಅಂತೂ ಓವರ್ ಪ್ರೈಸ್ ಇದೆ. ನೆಕ್ಸ್ಟು ನಾವು ಅಂಜನಾದ್ರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿಗೆ ಹೋಗೋಣ. ನೆಕ್ಸ್ಟ್ ಲೆಟ್ಸ್ ಗೋ. ಲೆಟ್ಸ್ ಗೋ ಟುವರ್ಡ್ಸ್ ಅಂಜನಾದ್ರಿ ಟೆಂಪಲ್. ಅಂಜನಾದ್ರಿ ಇಟ್ಕೊಂಡು ಇವಾಗ ಅಂಜನಾದ್ರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಲೆಟ್ಸ್ ಗೋ ಟು ಅಂಜನಾದ್ರಿ ಟೆಂಪಲ್. ಇಲ್ಲಿ ಎಲ್ಲರೂ ನಾವು ಮ್ಯಾಂಗೋ ಟ್ರೀಯಿಂದ ಲಂಚ್ ಮುಗಿಸ್ಕೊಂಡು ಇಲ್ಲಿ ನಾವು ಅಂಜನಾದ್ರಿ ಬೆಟ್ಟಕ್ಕೆ ನಾವು ದರ್ಶನಕ್ಕೆ ಹೋಗೋಣ ಅಂತ ಇವಾಗ ಮೆಟ್ಲತ್ತ ಶುರು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಪ್ರೀ ರಿಕ್ವೈಸಿಟ್ಸ್ ಆಗಿ ಶುಗರ್ ಕೇನ್ ಒಂದು ಬಾಟ್ಲಲ್ಲಿ ಮತ್ತು ಇಲ್ಲಿ ಏನಿದು ಶಾಲೆಲ್ಲ ತಗೊಂಡು ಶಾಲೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಬೆಟ್ಟಕ್ಕೆ. ಬನ್ನಿ, ನಿಧಾನಕ್ಕೆ ಬೆಟ್ಟಕ್ಕೆ ಹೋಗಿ ಆಂಜನೇಯನ ದರ್ಶನ ಮಾಡ್ಕೊಂಬರೋಣ. ಬನ್ನಿ, ಇವತ್ತು ಶನಿವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಷ್ಟು ಬೇಕಾಗುತ್ತೆ ಎಷ್ಟು ಬೇಗ ಹೋಗಿ ದರ್ಶನ ಮಾಡ್ಕೊಂಬರೋಣ. ಅಲ್ಲಿ ಅವ್ರ ಫೋಟೋಗ್ರಫಿ ನೋಡಿ ಬಾಸ್. ಏನು ಫೋಟೋಗ್ರಫಿ ಬಾಸ್ ಅದು? ಏನು ಫೋಟೋ ತೆಗೆದ್ರಿ ಬಾಸ್? ಏನು ಫೋಟೋ ತೆಗೆದ್ರಿ ಇಲ್ಲಿಂದ ಅಲ್ಲಿ? ಜೈ ಶ್ರೀರಾಮ್. ಅಲ್ಲ, ಫೋಟೋ ಏನು ತೆಗ್ದಿದ್ದು ನೀವು? ಜೈ ಶ್ರೀರಾಮ್ ಅಷ್ಟೇ, ಅವ್ರು ಅಷ್ಟೇ ಬರ್ತಾ ಇರೋದು ಇವಾಗ. ಫುಲ್ಲು ಭಕ್ತರಾಗಿ ಬಿಡಿಯಾರೆ. ಹೋಗೋಣ ಬನ್ನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಯ್ತಾಯ್ತು, ಹೋಗೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೋಗೋಣ ಬನ್ನಿ. ಇದೆ ಎಂಟ್ರೆನ್ಸು, ನಮ್ಮ ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಎಂಟ್ರೆನ್ಸ್ ಇದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬನ್ನಿ, ಬೆಟ್ಟ ಹತ್ತೋಣ. ಲೆಟ್ಸ್ ಗೋ. ಬನ್ನಿ. ಇಲ್ಲಿಂದ ಶುರು ಮಾಡಿ ಬೆಟ್ಟ ಹತ್ತಬೇಕಾಗಿದೆ. ಇಲ್ಲೇ ಫುಟ್ವೇರ್ ಸ್ಟ್ಯಾಂಡ್ ಇದೆ. ಇಲ್ಲಿ ಫುಟ್ವೇರ್ ಸ್ಟ್ಯಾಂಡಲ್ಲಿ ನಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಹತ್ತಕ್ಕೆ ಶುರು ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದೀವಿ. ಇದೇ ಬೆಟ್ಟ ಹತ್ತಕ್ಕಿರೋ ಎಂಟ್ರೆನ್ಸ್ ಇದು. ಈ ಹನುಮ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟ.
ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಲೆಟ್ಸ್ ಗೋ. ಬೇಗ ಇಲ್ಲಿ ಎಲ್ಲರೂ ಎಂಟ್ರೆನ್ಸಲ್ಲಿ ಫೋಟೋಶೂಟ್ ತೊಗೊತಾ ಇದ್ದಾರೆ. ಇದೇ ಎಂಟ್ರೆನ್ಸು. ಇಲ್ಲೆಲ್ಲ ಈ ಥರ ಈ ಫೋಟೋಗ್ರಫಿ ನಡೀತಾ ಇರುತ್ತೆ. ಕಾರ್ತಿಕ್ ಅವ್ರು ಬಂದು. ಕಾರ್ತಿಕ್ ಹಿಂಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲರೂ ಏಯ್ ಮುಗಿ ಫೋಟೋ ತಕೊಂಡು ಹೋಗ್ರಪ್ಪ ಮುಂದೆ. ಮುಂದೆ ಫೋಟೋಗ್ರಫಿ ಇವತ್ತು ಮುಗಿಯೋ ಥರ ಇಲ್ಲ. ಇನ್ನೊಂದು ಕಾರ್ತಿಕ್ ಅವ್ರಿಗೆ ತೆಗಿಯಪ್ಪ. ಆಮೇಲೆ ಆಮೇಲೆ ಹಂಗೆ ಹೊಡ್ತಿರ್ತೀನಿ ನಾನು. ಒಂದು ತೆಗಿ ಆಮೇಲೆ ತೆಗ್ದಾ. ಫೋಟೋಗ್ರಫಿ ಆಯಿತು. ಶುರು ಮಾಡೋಣ ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಂಗೆ ಹೋಗ್ತಾ ಇರೋಣ ಬನ್ನಿ. ಜೈ ಬಜರಂಗ ಬಲಿ, ಜೈ ಶ್ರೀರಾಮ್ ಎತ್ತಣ. ಶ್ರೀರಾಮ್ ಬನ್ನಿ ಹತ್ಕೊಂಡು ಹೋಗ್ತಾ ಇರೋಣ. 500 ಜೈ ಬಜರಂಗ ಬಲಿ 20 ಮೆಟ್ಲಿದೆ. ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ 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 ರಾಮ್ ಜೈ ಜೈ ರಾಮ್. ಇನ್ನೂರ ಸ್ಟೆಪ್ ಆಗಿದೆ, ಇನ್ನೊಂದು 200 ಸ್ಟೆಪ್ ಇದೆ. ಇನ್ನೂ ಕತ್ಕೊಂಡು ಹಿಂಗೆ ಹೋಗಬೇಕು. ಬನ್ನಿ ಹೋಗೋಣ. ಇಲ್ಲೊಂದು ಕಡೆ ಹುಷಾರಾಗಿ ಬಕ್ಕೊಂಬರ್ಬೇಕು. ಇನ್ನು ಎಷ್ಟನೇ ಸ್ಟೆಪ್ಪಲ್ಲಿದ್ವಿ ಸಿಗ್ತಾ ಫ್ಲ್ಯಾಗ್ ಬೀಳು ಬನ್ನಿ. ಬೀಳೋ ಚಾನ್ಸಸ್ ಕಳಿಸ್ತಿದೆ. ಲೈಟಾಗಿ ಹಿಡಿಯುವುದೇ. ದೇವಸ್ಥಾನ ಸಿಕ್ತು, ಹೋಗೋಣ ಬನ್ನಿ. ನೋಡಿ ಮಂಗಳನ್ನ ಕೂತಿರುತ್ತೆ. ಆ ಥರ ಹುಷಾರಾಗಿರಬೇಕು. ಹೊರಗೋಣ. ದೇವಸ್ಥಾನ ಬಂತು. ಅದಷ್ಟು ದೇವ ದರ್ಶನ ಮಾಡ್ಕೊಂಬರೋಣ ಬನ್ನಿ. ದೇವಸ್ಥಾನದಿಂದ ಮೇಲ್ಗಡೆ ಬಂದರೆ ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಇಡೀ ಎಲ್ಲ ನೋಡಿದ್ರೆ ಫುಲ್ ಓವರ್ ವ್ಯೂ. ಈ ದೇವಸ್ಥಾನದಿಂದ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಇಡೀ ಹಂಪಿ ಕಾಣಿಸುತ್ತೆ. ಆ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ದರ್ಶನ ಮಾಡ್ಕೊಂಬರೋಣ. ಇಲ್ಲಿ ಸ್ವಲ್ಪ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ. ಶುರು ಆಗೋವರೆಗೂ ನಾವು ಓಪನ್ ಆಗೋವರೆಗೂ ಇಲ್ಲಿ ಕಾಯಬೇಕಾಗಿದೆ. ಇಲ್ಲೆಲ್ಲ ನಿಮಗೆಲ್ಲ ಬೊಟ್ಟೆ ಕಟ್ಟಿರ್ತಾರೆ. ಇಲ್ಲಿ ಗಂಟೆ ಎಲ್ಲ ಇರುತ್ತೆ. ಜೈ ಶ್ರೀರಾಮ್,
ಸಿಗಲ್ಲ ಬನ್ನಿ ಹಿಂಗೆ ಹೋಗಿ ಅದು ಸ್ವಲ್ಪ ರೆಸ್ಟ್ ಮಾಡೋಣ. ಎಲ್ಲ ಅವರಿಬ್ರು ಎಲ್ಲಿ? ಹಾಂ ಹೋಗೋಣ ಬಾ. ಅಲ್ಲಿ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿ ಇಲ್ಲಿ ದೇವ್ರ ದರ್ಶನ ಪಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಇಲ್ಲಿ ಈ ಥರ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಹಂಗೆ ಇಲ್ಲಿ ಗ್ಲಾಸ್ ಇದೆಲ್ಲ ಹಾಕಿದ್ದಾರೆ, ಗ್ಯಾಸ್ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲ ಸೇಫ್ಟಿಗೋಸ್ಕರ ಎಲ್ಲ ಸೇಫ್ ಆಗಿದೆ, ಆರಾಮಾಗಿ ಬರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ. ಇಲ್ಲಿ ವ್ಯೂ ಪಾಯಿಂಟ್ಗಳಿದೆ ನೋಡಿ, ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟು. ಇಲ್ಲಿ ದೇವಸ್ಥಾನ ದರ್ಶನಕ್ಕೆ ಕಾಯ್ತಾ ಇದ್ದೀವಿ. ದರ್ಶನ ತೊಗೊಂಬಂದರೆ ಮನ್ಸ್ಗೊಂದು ನೆಮ್ಮದಿ ಇರುತ್ತೆ. ಬನ್ನಿ ಹೋಗಿ ದರ್ಶನ ಮಾಡ್ಕೊಂಬೋಣ. ದರ್ಶನದೊಳಗಡೆ ನಾನು ಕ್ಯಾಮ್ರಾ ತೊಗೊಳಕ್ಕಾಗಲ್ಲ. ಇಲ್ಲಿ ಬಂದಾಗ ದಯವಿಟ್ಟು ಬೆಟ್ಟ ಹತ್ಬಿಟ್ಟು ದರ್ಶನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ನಮ್ಮ ಹೋಮ್ ಸ್ಟೇಗೆ ಹೋಗ್ತಾಯಿದ್ದೀವಿ. ಇವತ್ತಿನ ದಿನ ಹಂಪಿ ಜರ್ನಿ. ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಡೈರೆಕ್ಟಾಗಿ ಹೋಮ್ ಸ್ಟೇ ಹೋಗ್ತಾಯಿದ್ದೀವಿ. ಸಿ ಯು ಆಲ್ ಟುಮಾರೋ. ಇಲ್ಲೇ ಅಂಜನಾದ್ರಿ ಬೆಟ್ಟದಲ್ಲೇ ಇಲ್ಲೆಲ್ಲ ಸನ್ಸೆಟ್ ಮುಗಿಸ್ಕೊಂಡು ಇಲ್ಲೇ ಕೂತಿದ್ವಿ. ಇವಾಗ ಸನ್ಸೆಟ್ ಆಯಿತು. ಸನ್ಸೆಟ್ ಮುಗಿಸ್ಕೊಂಡು ಎಲ್ಲ ಇವಾಗ ಓಡ್ತಾ ಇದ್ದಾರೆ, ನಾವು ಹೊಡ್ತಾ ಇದ್ದೀವಿ. ಒಳ್ಳೆ ಜಾಗ. ಯಾವಾಗಲೂ ಒಂದು ಸಾಯಂಕಾಲ 4 ಗಂಟೆಗೆ ನೀವು ಹತ್ತಕ್ಕೆ ಶುರು ಮಾಡಿ 5 ಗಂಟೆ ಒಳಗಡೆ ದರ್ಶನ ಪಡ್ಕೊಂಡು ಒಂದು 1 ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಒಂದು 6 ಗಂಟೆ ಒಳಗಡೆ ಇಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡಿರೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಆಗಿದೆ. ಹಂಪಿ ಕಡೆ ಬಂದಾಗ ಇಲ್ಲಿ ಬನ್ನಿ, ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಬನ್ನಿ. ಇವಾಗ ಟುವರ್ಡ್ಸ್ ನಾವು ಹೋಮ್ ಸ್ಟೇ ಕಡೆ ಹೋಗ್ತಾ ಇದ್ದೀವಿ. ದಟ್ಸ್ ಇಟ್ ಫಾರ್ ಡೇ 2. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.